ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮ್ಮ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ನಡೆಸಿರುವಂತಹ ಕಾರ್ಯಕ್ರಮ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋ. ಈ ನಮ್ಮ ಟಾಕ್ ಶೋ ನಲ್ಲಿ ಇವತ್ತು ನಮ್ಗೆ ಬಂದಿರುವಂತಹ ನಮ್ಮ ಗೆಸ್ಟ್ ಯಾರು ಅಂತ ಅಂದ್ರೆ ನಮ್ಮ ಲವ್ ಇಸ್ ಇನ್ ದ ಏರ್ ಅಂತ ಹೇಳ್ಕೊಂಡಿರುವಂತ ಕಪಿಲ್ ವೆಲ್ಕಮ್ ಮಾಡ್ತಾ ಇದೀವಿ. ಈ ಸಿನಿಮಾದ ಹೆಸರು ವೆನ್ ಪ್ರೇಮ ಅಂತ ಅಂದ್ಬಿಟ್ಟು ಈ ಸಿನಿಮಾದ ಒಂದು ತುಣುಕನ್ನ ಟ್ರೇಲರ್ ಅನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಹಣೆ ಮೇಲೆ ಸುಂದರವಾದ ಕಪಡ ಹೊಳೆಯುವ ಪುಟಾಣಿ ಕೊಟ್ಟಿರಬೇಕು. ನೋಡಿ ನಿನ್ನ ಚೆಲುವ, ನೋಡಿ ನಿನ್ನ ನಗುವ. ಸಿಂಪಲ್ ಇಲ್ಲ. ಮದುವೆಗೆ ಮುಂಚೆ ಹುಡುಗಂದೇ ಒಂದ್ ಜಗತ್ತು, ಹುಡುಗಿಯದೇ ಒಂದ್ ಜಗತ್ತು. ಮದುವೆ ಆದ್ಮೇಲೆ ಅವರಿಬ್ಬರ ಜಗತ್ತುಗಳು ಕೂಡ್ತಾ ಕೂಡ್ತಾ ಮತ್ತೊಂದು ಹೊಸ ಜಗತ್ತು ಸೃಷ್ಟಿಯಾಗ್ತಾ ಹೋಗುತ್ತೆ. ಆ ಹೊಸ ಜಗತ್ತು ಸ್ವರ್ಗವಾಗುತ್ತೋ ನರಕವಾಗುತ್ತೋ ಅದು ಅವರಿಬ್ಬರ ನಡುವೆ ಇರುವ ಕಾಮನಾಲಿಟಿ ಮೇಲೆ ನಿರ್ಧಾರ ಆಗುತ್ತೆ. ನೋಡಿ ನಿನ್ನ ಮುಖವಾ, ನೋಡಿ ನಿನ್ನ ಗುಣವಾ, ಮುತ್ತಾದ ಮನವೊಂದು ಮಿಡಿತು. ವೆನ್ ಪ್ರೇಮ ಸಿನಿಮಾದ ಟ್ರೇಲರ್ ಅನ್ನ ನೋಡಿದ್ರಿ, ಎಲ್ಲ ಏನ್ ಅನ್ನಿಸ್ತು ನಮ್ಗೆ ಫೀಡ್ಬ್ಯಾಕ್ ಕೊಡಿ, ಎಲ್ಲ ನಮ್ ಕಮೆಂಟ್ಸ್ ಅಲ್ಲಿ ಬರೀರಿ. ಈ ಸಿನಿಮಾದ ಎಲ್ಲ ಎಲ್ಲ ಆಯಾಮಗಳಲ್ಲಿ ವರ್ಕ್ ಮಾಡಿರೋಂಥವ್ರು ಯಾರು ಅಂತಂದ್ರೆ ಶ್ರೀಯುತ ಬಸವರಾಜ್ ಹುಕ್ಕೇರಿ ಹಾಗೂ ಉಮಾ ಹುಕ್ಕೇರಿ ಅವರು. ಬಸವರಾಜ್ ಅವರೇ, ಉಮಾ ಅವರೇ, ನಿಮ್ಗೆ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೇವೆ ನೋಡಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಮಾನಸ, ನಿಮ್ಮ ನಿರೂಪಕಿ. ಇವತ್ತು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿದೆ ನನಗೆ. ಸೊ ನಮ್ಗೆ ತುಂಬಾ ಅತ್ಯಂತ ಖುಷಿಯಾಗಿದ್ದು ನಿಮ್ ಸಿನಿಮಾ ನೋಡಿದಾಗ ಅಂತ. ಅದ್ರಲ್ಲಿ ಇರುವಂತಹ ಪ್ಯೂರ್ ಫಾರ್ಮ್ ಆಫ್ ಲವ್ ನ ಆಗ್ಲೇ ಹೇಳಿದಾಗೆ ಲವ್ ಇಸ್ ಇನ್ ದ ಏರ್, ರೈಟ್? ಸೊ ಕೆಲವೊಂದು ಪ್ರಶ್ನೆಗಳಿದೆ, ನಾವು ಪ್ರಶ್ನೆ ಕೇಳ್ತಾ ಹೋಗ್ತೀವಿ. ನಿಮ್ಮ ಇಬ್ರು ಜೊತೆಲಿ ಕೂತ್ತೀರಾ, ಅದನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ಆಸ್ ಅ ಕಪಿಲ್ ನನ್ಗೆ. ಮೊದಲನೇ ಪ್ರಶ್ನೆ, ಈ ಸಿನಿಮಾ ನಮ್ಮ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗಾಗಿ ಈ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಹೇಗೆ ಇನ್ಸ್ಪಿರೇಷನ್ ಸಿಕ್ತು? ಇದಕ್ಕೆ ಉತ್ತೇಜನ ಏನು ಅಂತ ಹೇಳಿ. ಆಕ್ಚುಲಿ ಮೊದ್ಲಿಂದ ಒಂದು ಏನು ಮೂವಿ ಮಾಡ್ಬೇಕು ಅಂತ ಆಸೆ ಇತ್ತು ಇಬ್ರಿಗೂನು. ಯಾಕಂದ್ರೆ ಇಲ್ಲಿ ನಾವು ಲೋಕಲ್ ಕನ್ನಡ ಕೋಟಗಳಲ್ಲಿ ಡ್ರಾಮಾ ಅದೆಲ್ಲ ಮಾಡ್ತಾ ಇದ್ವಿ. ಸೊ ನಾಟಕೋತ್ಸವಕ್ಕೆ ಅದಕ್ಕೆಲ್ಲ ಡ್ರಾಮಾ ಮಾಡ್ತಾ ಇದ್ವಿ. ಸೊ ಒಂದು ಮೂವಿನು ಮಾಡೋಣ ಅಂತ ಒಂದು 2-3 ವರ್ಷದಿಂದ ತಲೆನಲ್ಲಿ ಓಡಾಡ್ತಾ ಇತ್ತು. ಬಟ್ ಆದ್ರೆ ಅದೇನೋ ಒಂಥರ ಸ್ಪಾರ್ಕ್ ಹತ್ತಿರ್ಲಿಲ್ಲ. ಸೊ ದಟ್ಸ್ ವೇರ್ ಬಿಗ್ ಥ್ಯಾಂಕ್ಸ್ ಟು TKSFF ಫಾರ್ ಕ್ರಿಯೇಟಿಂಗ್ ದಿಸ್ ಕೈಂಡ್ ಆಫ್ ಅನ್ ಅಪಾರ್ಚುನಿಟಿ. So it kind of gave that spark, and then whatever the thought we had, so ಅದನ್ನ ನಾವು ನಮ್ಮ ಇದರಲ್ಲಿ ಪ್ರಾಜೆಕ್ಟ್ ನ ನೋಡಕ್ಕೆ ಅದು ಮಾಡಕ್ಕೆ ಒಂದು ಸ್ಫೂರ್ತಿ ಕೊಡ್ತು ಅಂತ ಹೇಳ್ಬೋದು. ತುಂಬಾ ತುಂಬಾ ಸಂತೋಷ. ನೀವೇನಂತೀರಾ ಉಮಾ? ನಿಮ್ಗೆ ಏನ್ ಅನ್ಸುತ್ತೆ? ಇಸ್ ಇಟ್ ದ ಸೇಮ್ ಆನ್ಸರ್ ಆರ್ ವುಮೆನ್ಸ್ ಪರ್ಸ್ಪೆಕ್ಟಿವ್ ಇಸ್ ಆಲ್ವೇಸ್ ಡಿಫರೆಂಟ್? ಸೊ ಐ ವಾಂಟ್ ಟು ನೋ ಯೋರ್ ಪರ್ಸ್ಪೆಕ್ಟಿವ್. Uma and woman, so both perspectives she can say. ಆಕ್ಚುಲಿ ಕೈಂಡ್ ಆಫ್ ಸೇಮ್ ಆನ್ಸರ್ ಅನ್ಬೋದು. ಬಟ್ TKSFF ಪ್ಲಾಟ್ಫಾರ್ಮ್ ಬಂದ ತಕ್ಷಣ ನಾವು ಓಕೆ ಶಾರ್ಟ್ ನಾವು ಮೂವಿ ಅಂತ ಇದ್ವಿ ಎಲ್ರಿಗೂ. ಆದ್ರೆ ಸಪರೇಟ್ ಆಗಿ ಯೂಟ್ಯೂಬ್ಗಂತ ಮಾಡ್ಬಿಟ್ಟು ಅಲ್ಲಿನೂ ಹಾಕ್ಬೋದು. ಬಟ್ ಅದು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರ್ತೇವೆ. ಬಟ್ ಈ ತರ ಶೂಟ್ ಮಾಡಿಬಿಟ್ಟು ಎಡಿಟ್ ಮಾಡಿ ಶಾರ್ಟ್ ಮೂವಿ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಅದು ಚಾನ್ಸಸ್ ಸಿಗ್ಲಿಲ್ಲ. ಪ್ಲಾಟ್ಫಾರ್ಮ್ ಇದ್ದ ತಕ್ಷಣ ಅದ್ ನಮ್ಗೊಂಥರ ಓಕೆ, ನಾವು ಸಬ್ಮಿಟ್ ಮಾಡ್ಬೇಕು, ವಿ ಹ್ಯಾವ್ ಅ ಡೆಡ್ ಲೈನ್, ಒಂದೇನೋ ಮೋಟಿವೇಶನ್. ಯಾರೋ ಒಬ್ರು ಕೇಳೋರಿದ್ದಾರೆ, ವಿ ಹ್ಯಾವ್ ಸಮ್ ಕೈಂಡ್ ಆಫ್. ಈಗ ಸ್ಕೂಲಲ್ಲಿ ಟೀಚರ್ ಕೇಳ್ತಾರೆ ಅಸೈನ್ಮೆಂಟ್, ಅವ್ರ ಪ್ರಿನ್ಸಿಪಲ್ ನೋಡ್ತಾರೆ, ಆ ತರ ಇಟ್ಸ್ ಗಿವಿಂಗ್ ಅಸ್ ಅ ಪ್ಲಾಟ್ಫಾರ್ಮ್ ಅಂದ ತಕ್ಷಣ ಒಂದ್ ಮೋಟಿವೇಶನ್ ಸಿಕ್ತು. ಅಂಡ್ ವೆನ್ ವಿ ಹ್ಯಾವ್ ಅ ಡೆಡ್ ಲೈನ್, ಇಟ್ಸ್ ಹೇಗಂದ್ರೆ ಓಕೆ, ಇಟ್ಸ್ ಜಸ್ಟ್ TKSFF ನಲ್ಲಿ ನಾವು ಫಿಲ್ಮ್ ಫೆಸ್ಟಿವಲ್ಗೋಸ್ಕರ ಕೊಡ್ತಾ ಇದೀವಿ ಅಂತ ಎಲ್ರಿಗೂ ಗೊತ್ತು. ಬಟ್ ಆದ್ರೆ ಅದೇನಾಗುತ್ತೆ ಅಂದ್ರೆ ನಮ್ಗೆ ಸಬ್ಮಿಷನ್ ಮಾಡ್ಬೇಕು, ವಿ ಹ್ಯಾವ್ ಟು ಫಿನಿಶ್ ದಿಸ್, ಎಲ್ಲ ಅದು ಅರ್ಜೆನ್ಸಿ ಬರ್ತಾ ಹೋಗುತ್ತೆ. ಅರ್ಜೆನ್ಸಿ ಬಂದ ತಕ್ಷಣ ನಾವು ಅದ್ರ ತಕ್ಕಂಗೆ ಎಲ್ಲ ಮಾಡ್ತಾ ಹೋಗಿ ಪ್ಲಾನ್ ಮಾಡಿ ಒಂದು ಎಂಡ್ ಪ್ರಾಡಕ್ಟ್ ಅಂತ ಸಬ್ಮಿಟ್ ಮಾಡ್ತೇವೆ. ಅವಾಗ ಆಗೋ ಖುಷಿ ಏನಿದೆಯಲ್ಲ, ತುಂಬಾ ಚೆನ್ನಾಗಿದೆ. ವೆರಿ ನೈಸ್ ಟು ಹಿಯರ್. ತುಂಬಾ ಖುಷಿ ಆಯ್ತು ಕೇಳಿ.
ಸೊ ಇವಾಗ ನನಗೆ ಲಿಟಲ್ ಬರ್ಡಿ ಬಂದು ನನ್ನ ಕಿವಿಲಿ ಹೇಳಿದೆ ನೀವಿಬ್ರು ರಾಮ್ ಕಾಮ್ ಸ್ಪೆಷಲಿಸ್ಟ್ ಅಂತ. ಅದ್ರ ಹಿಂದಿನ ರಹಸ್ಯ ಏನು ಅಂತ ಕೇಳ್ಬೇಕಾಗಿತ್ತು. ಅದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಲವ್ಗೆ ಲವ್ ಆಗ್ಬಿಟ್ಟಿದೆ ನಮ್ಗೆ. ಸೊ ಲವ್ ಮೇಲೆ ಲವ್ ಆಗ್ಬಿಟ್ಟಿದೆ. ಸೊ ಅದು ಈಗ ನಮ್ಮಿಬ್ರು ಮದುವೆ ಆಗಿ ಆಲ್ಮೋಸ್ಟ್ ಒಂದು 25 ಇಯರ್ಸ್ ಆಯ್ತು ಈಗ. ಸೊ ಬಟ್ ಆದ್ರೂ ಡೇ 1 ಅಲ್ಲಿ ನಾವು ಯಾವ ತರ ಇದ್ವಿ ಅದೇ ಒಂದು ಪ್ರೀತಿನ ನಾವು ಇವತ್ತಿಗೂ ಹಂಚ್ಕೊಳ್ತಾ ಇದೀವಿ. ಅದು ನಮ್ಗೆ ಏನಂದ್ರೆ ಖುಷಿಯಾಗಿರ್ಬೇಕು ಎಲ್ಲಾರು, ಎಲ್ಲ ನೋಡೋರು ಆಯ್ತು, ಆಡಿಯನ್ಸ್ ಆಯ್ತು. ಸೊ ಎಲ್ರು ಖುಷಿಯಾಗಿರ್ಬೇಕು ಅನ್ನೋದೊಂದೇ ನಮ್ದು ಉದ್ದೇಶ. ಸೊ ಹೀಗಾಗಿ ನಾನು ಏನೇನೋ ಕತೆಗಳನ್ನೆಲ್ಲ ತಗೊಂಡ್ ಬರ್ತಾ ಇರ್ತೀನಿ, ಇವಳು ಮುಂದೆ ಹೇಳ್ತಾ ಇರ್ತೀನಿ, ಇವಳು ನೋ ಸ್ಯಾಡ್ ಸ್ಟೋರೀಸ್, ನೋ ದಟ್ ಸ್ಟೋರಿ ಎಲ್ಲ. ನಾಟ್ ಓನ್ಲಿ ಸ್ಯಾಡ್ ಸ್ಟೋರಿ ಅಂತ ಅಲ್ಲ. ಈಗ ಓಕೆ, ಅದ್ ಹೆಂಗಂದ್ರೆ ನಮ್ಮಿಬ್ರಲ್ಲಿ ಸ್ಟೋರಿ ರೈಟ್ ಕಥೆ ಎಲ್ಲ ಇವ್ರು ಮಾಡ್ತಾರೆ. ಬಟ್ ಮಾಡಿದ ತಕ್ಷಣ ಫಸ್ಟ್ ನನಗೆ ಹೇಳ್ತಾರೆ, ನಾನು ಫಸ್ಟ್ ಅವ್ರಿಗೆ ಉತ್ತರ ಕೊಡೋದು ನೋ, ಚೇಂಜ್ ಮಾಡಿ, ಏನಂತ ಹೇಳಕ್ ಹೋಗಲ್ಲ, ನೋ ಚೇಂಜ್ ಮಾಡಿ. ಯಾಕಂತ ಅಂಡ್ ಅದ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮಿಬ್ರಲ್ಲೂ ಯಾಕಂತ ಕೇಳಕ್ ಹೋಗಲ್ಲ ಅವ್ರು. ಓಕೆ ಇವಳು ಚೇಂಜ್ ಅಂತ ಇದ್ದಾಳೆ ಅಂತ ದೆನ್ ಅಗೇನ್ She's a ಚೇಂಜ್ good critic ಮಾಡ್ತಾರೆ. for me, right? So So, ಈ ತರ ನಮಗೆ ಚೇಂಜ್ ಮಾಡಿದ ತಕ್ಷಣ ಅದು ಲವ್ ಸ್ಟೋರಿ ಅಂತ ಹೋಗಿರಲ್ಲ ಜನರಲಿ, ಬಟ್ ಒಂದು ಒಳ್ಳೆ ಸ್ಟೋರಿ ಅಂತ ಹೋಗಿರ್ತೇವೆ. ಬಟ್ ಆಮೇಲೆ ಎಂಡ್ ಆಫ್ ದ ಸ್ಟೋರಿ ನೋಡಿದ್ಮೇಲೆ ಓಕೆ ಎಲ್ರು ಹೇಳ್ತಾರೆ, ಓ ಇದು ಲವ್ ಸ್ಟೋರಿನಾ ಅಂತ. ಅವನು ಓ ಹೌದಲ್ಲ ಲವ್ ಸ್ಟೋರಿನೇ ಬಂತು. ಇಲ್ಲ, ಮೋಸ್ಟ್ ಪ್ರಾಬಬ್ಲಿ ಇವ್ರು ಹೇಳ್ದಂಗೆ ನಾವು ಎಲ್ಲನೂ ಪ್ರೀತಿ ಹಂಚ್ಬೇಕು, ಕೊಡ್ಬೇಕು, ಅಂಡ್ ಎಲ್ರ ಕಡೆಯಿಂದ ಎಲ್ರಿಗೂ ಒಂದೊಂಥರ ಖುಷಿ. ಓಕೆ ಇವ್ರದ್ದು ಏನಾದ್ರು ನೋಡಿದ್ರೆ ನಾವು ಫ್ರೆಂಡ್ಸ್ ಎಲ್ಲ ಕಮೆಂಟ್ ಕೊಟ್ಟಿರೋದು ಏನು ಅಂತಂದ್ರೆ, ನೀವು ಏನೇ ಮಾಡಿ ಆ ಮೂವಿ ಇರ್ಲಿ, ಡ್ರಾಮಾ ಇರ್ಲಿ, ನಾಟಕ ಇರ್ಲಿ, ನೋಡಿದ ತಕ್ಷಣ ನಮ್ಮ ಫೇಸ್ ಅಲ್ಲಿ ಸ್ಮೈಲ್ ಇರುತ್ತೆ, ಖುಷಿಯಾಗಿ ಹೋಗ್ತೇವೆ, ತುಂಬಾ ಯೋಚನೆಗಳು ಇರಲ್ಲ ಅಂತ. ಸೊ ನಮ್ಗೆ ಒಂಥರ ಖುಷಿ ಅನ್ಸುತ್ತೆ. ಹೀಗಾಗಿ ನಮ್ಗೆ ಏನೇ ಅಂದ್ರೆ ಥೀಮ್ ವಿಲ್ ಬಿ ರಾಮ್ ಕಾಮ್ ಅಂತ ನಮ್ಗೆ ಅದು ತರ ಸೆಟ್ ಆಗೋಗ್ಬಿಟ್ಟಿದೆ. ಐ ಮೀನ್ ವಾಟ್ ಎವರ್ ವಿ ಟ್ರೈ ಟು ಡೂ, ಕಾಮಿಡಿ ಎಲಿಮೆಂಟ್ ಬಂದೇ ಬರುತ್ತೆ, ಪ್ಲಸ್ ಏನೋ ಪ್ರೀತಿ ಬಗ್ಗೆನೂ ಒಂದ್ ಸ್ವಲ್ಪ ವಿಚಾರಗಳು ಬಂದೇ ಬರುತ್ತೆ. ಸೊ ಅದನ್ನೇ ನಾವು ಗಾಢವಾಗಿ ಯಾವ ತರ ನಾವು ಎಕ್ಸ್ಪ್ರೆಸ್ ಮಾಡಬಹುದು, ಇನ್ನೂ ಎಷ್ಟು ಡೀಪ್ ಹೋಗ್ಬೋದು, ಅಥವಾ ಜನಕ್ಕೆ ಯಾವ್ಯಾವ ರೀತಿಯಿಂದ ಅದನ್ನ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೊಂದು ಸ್ಟೇಜಸ್ ಬರುತ್ತೆ ನಮ್ ಹ್ಯೂಮನ್ ಲೈಫ್ ಅಲ್ಲಿ. ಸೊ ಪ್ರತಿಯೊಂದು ಸ್ಟೇಜ್ ಅಲ್ಲೂ ನಮ್ದು ಪ್ರೀತಿ ಅದೇ ತರ ಉಳಿದಿರುತ್ತಾ, ಅಥವಾ ಯಾವ ತರ ಚೇಂಜ್ ಆಗುತ್ತೆ, ಅಥವಾ ಅದಕ್ಕೆ ಅಂದ್ರೆ ಮಧ್ಯದಲ್ಲಿ ಏನು ಅಡಚಣೆಗಳು ಬರಬಹುದು, ಬಟ್ ಅದನ್ನ ಮತ್ ನಾವ್ ಹೇಗೆ ಸಾಲ್ವ್ ಮಾಡ್ಕೊಳ್ತೀವಿ. ಸೊ ಆ ತರದ್ದು ಸಬ್ಜೆಕ್ಟ್ಸ್ಗಳು ಎಷ್ಟೊಂದು ನಮ್ ದಿನನಿತ್ಯದ ಇದರಲ್ಲಿ ಇದ್ದೇ, ಗಂಡ ಹೆಂಡತಿ ಅಥವಾ ಇಬ್ರು ಪ್ರೇಮಿಗಳ ನಡುವೆ ಅದು ಯಾವಾಗ್ಲೂ ಇದ್ದೇ ಇರೋದೆ. ಸೊ ಬಟ್ ಈಗ ವಿತ್ ದ ಚೇಂಜಿಂಗ್ the environment and all that, things are literally changing, and from the love perspective lot of questions come up. ಸೊ ನಾವು ಎಷ್ಟೊಂದು ಜೋಕ್ಸ್ ನೋಡ್ತಾ ಇರ್ತೀವಿ, ಬರೇ ಗಂಡ ಹೆಂಡತಿ ಮಧ್ಯದಲ್ಲಿ ಬರೇ ಹೆಂಡತಿನಾದ್ರೂ ಏನೋ ಕೆಳಗಡೆ ತೋರ್ಸೋದು, ಇಲ್ಲ ಗಂಡನಾದ್ರೂ ಕೆಳಗೆ ತೋರ್ಸೋದು. ನಮ್ಗೆ ಆ ತರದ್ದು ಇಷ್ಟ ಇಲ್ಲ. ಏನೇ ಮಾಡಿದ್ರು ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟು ಇಬ್ರು ಅಂದ್ರೆ ಸಪೋರ್ಟ್ ಮಾಡ್ಕೊಂಡು, ರೆಸ್ಪೆಕ್ಟ್ ಕೊಟ್ಕೊಂಡು ಹೇಗಿದ್ರೆ ಚೆನ್ನಾಗಿರುತ್ತೆ ಲೈಫ್. ಇಟ್ ಈಸ್ ನಾಟ್ ದಟ್ ಹೆಂಡತಿನೇ ಹಿಂಗಿರ್ಬೇಕು, ಗಂಡನೇ ಹಿಂಗಿರ್ಬೇಕು, ಆ ತರದ್ದೆಲ್ಲ ಇರಬಾರ್ದು ಅಂತ ನಮ್ ವಿಚಾರ ಅಷ್ಟೇ. ಸೊ ದಟ್ಸ್ ಹೌ ವಿ ಟ್ರೈ ಟು ಡೂ ಸಮಥಿಂಗ್, ಎನಿ ಸ್ಟೋರಿ ದಟ್ ವಿ ಕ್ರಿಯೇಟ್. ಅಲ್ಲಿ ಯಾವ್ದನ್ನು ನಾವು ಕಾಲ್ ಎಳಿಯೋದು, ಗಂಡ ಹೆಂಡತಿ ತಮಾಷೆಗೆ ಎಳೆಯೋದು ಬೇರೆ, ಬಟ್ ಒಂಥರ ಹೀಯಾಳಿಸಿ ಎಳೆಯೋದು ಅದನ್ನ ವಿ ಡೋಂಟ್ ಎನ್ಕರೇಜ್ ದಟ್ ಅಷ್ಟೇ, ಬಿಟ್ವೀನ್ ಬೋತ್ ಆಫ್ ಅಸ್. ಆತರ ಪ್ರೇಮಕ್ಕೆ ಜಯವಾಗಲಿ ಅಂತ. ಪ್ರೇಮಕ್ಕೆ Love ಜಯವಾಗಲಿ. always wins, love always wins over everything. It is very true. ಈ ಸಿನಿಮಾದ ಟೈಟಲ್ಲೇ ಹೇಳೋ ಹಾಗೆ ವೆನ್ ಪ್ರೇಮ ಅಂತ. ಈ ವೆನ್ ಡಯಾಗ್ರಾಮ್ ಮತ್ತೆ ಈ ಲವ್ ಸ್ಟೋರಿ, ಇದನ್ನ ಹೇಗೆ, ಹೌ ಡಿಡ್ ಯು ಕಮ್ ಅಪ್ ವಿತ್ ದಿಸ್ ಐಡಿಯಾ ಟು ಬ್ರಿಂಗ್ ದೆಮ್ ಬೋತ್ ಟುಗೆದರ್? ಇದ್ರ ಹಿಂದಿನ ಯೋಚನೆ ಏನು, ಥಾಟ್ ಪ್ರಾಸೆಸ್ ಏನು ಅಂತ ಹೇಳಿ ನಮ್ಗೆ. ಖಂಡಿತ. ಸೊ ಅದು ಇನಿಷಿಯಲಿ ಓಕೆ, ಒಂದು ಸ್ಟೋರಿ ಅಂತ ಬಂದ ತಕ್ಷಣ ಐ ಹ್ಯಾಡ್ ಫ್ಯೂ ಅಂದ್ರೆ ಎಲಿಮೆಂಟ್ಸ್ ಹೈ ಲೆವೆಲ್ ಅಲ್ಲಿ ಇತ್ತು, ಯಾವ ತರ ಇದ್ ಮಾಡೋದು ಅಂತ. ದೆನ್ ಐ ಹ್ಯಾಡ್ ಫ್ಯೂ ಥಿಂಗ್ಸ್. ಓಕೆ, ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ಗೆ ಸೊ ಏನೇನು ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇರುತ್ತೆ ಅಂತ ವಿ ಬೋತ್ ಡಿಸ್ಕಸ್ಡ್. ಓಕೆ, ದೆನ್ ವಿ ಐಡೆಂಟಿಫೈಡ್ 6-7 ಎಲಿಮೆಂಟ್ಸ್ ವಿಚ್ ಆರ್ shown in the movie actually.
ಸೊ ಅದನ್ನ ನಾವು ಆಧಾರ ಇಟ್ಕೊಂಡು ಓಕೆ ಇದನ್ನ ನಾವು ಕನ್ವೆ ಮಾಡ್ಬೇಕು ಅಂತಂದ್ರೆ ಸುಮ್ನೆ ಹಾಗೆ ನಾನು ಹೋಗ್ಬಿಟ್ಟು ಓಕೆ ಇದು ಒಂಥರ ಲೆಕ್ಚರ್ ತರ ಆಗ್ಬಿಡ್ಬಾರ್ದು. ಗಂಡ ಹೆಂಡತಿ ನಮ್ಮ ಮಧ್ಯೆ ಇಬ್ರಿಗೂ ಸಪೋರ್ಟ್ ಕೊಡಬೇಕು, ಇಬ್ರು ರೆಸ್ಪೆಕ್ಟ್ ಕೊಡಬೇಕು, ಆ ತರದ್ ಎಷ್ಟೊಂದು ಇರುತ್ತೆ ಹೇಳ್ತಾ ಕೂತ್ಕೊಟ್ರೆ. ಇಟ್ ಬಿಕಮ್ಸ್ ಬೋರಿಂಗ್ ಫಾರ್ ಪೀಪಲ್ ಲೈಕ್. ಸೊ ಏನಾದ್ರೂ ಒಂದು ಇದನ್ನ ಪ್ರಾಪ್ ತರ ಅಂತ ಹೇಳ್ಬೋದು, ಏನಾದ್ರೂ ಒಂದು ಇಟ್ಕೊಂಡು ಹೇಳಿದ್ರೆ ಜನಕ್ಕೆ ಅದೊಂಥರ ರೀಚ್ ಆಗತ್ತೆ. ಸೊ ಎಷ್ಟೊಂದ್ ಜನ ಮೂವಿ ನೋಡಿದ್ಮೇಲೆ ಯಾವ್ದ್ ಮೂವಿ ನೋಡಿದ್ರೆ ಅದೇಪ್ಪ ವೆನ್ ಡಯಾಗ್ರಾಮ್ ಏನು ಹಾಕಿದ್ರಲ್ಲ, ನಮಗ್ ಮ್ಯಾಥ್ಸ್ ಕಲಿಸ್ಕೊಟ್ರು, ಅದ್ರಲ್ಲೂ ಲವ್ ಸ್ಟೋರಿ ಬೇರೆ ಇತ್ತು ಅಂತ ಅದೊಂದು ಎಲಿಮೆಂಟ್ ಎಲ್ರ ತಲೆನಲ್ಲಿ ಹೋಗ್ತಾ ಇದೆ. ಸೊ ವೆನ್ ಡಯಾಗ್ರಾಮ್ ಅಂತ ಹೇಳ್ಬಿಟ್ಟು ಸೊ ದೆನ್ ದೇ ಸ್ಟಾರ್ಟ್ ಥಿಂಕಿಂಗ್ ಹೌದಲ್ಲ, ಹುಡುಗಂದೇ ಒಂದ್ ಜಗತ್ತಿರುತ್ತೆ, ಹುಡುಗಿದೇ ಒಂದ್ ಜಗತ್ತಿರುತ್ತೆ. ಸೊ ಮಧ್ಯದಲ್ಲಿ ನಾವು ಅದು ಕಾಮಿನಾಲಿಟಿ ಹೇಗ್ ಬರುತ್ತೆ, ಸೊ ಅದನ್ನ ನಾವಿಬ್ರು ಕುತ್ಕೊಂಡು ಡಿಸ್ಕಸ್ ಮಾಡಿ ಯಾವ ತರದ್ದು ಎಲಿಮೆಂಟ್ಸ್ ನಾವು ಆಡ್ ಮಾಡ್ಬೇಕು ಅಂತ. ದೆನ್ ದ ವೆನ್ ಡಯಾಗ್ರಾಮ್ ವಾಸ್ ದ ಮೋಸ್ಟ್ ಬೆಸ್ಟ್ ವೇ ಟು ಕನ್ವೇ ದ ಮೆಸೇಜ್ ಅಂತ ಅನಿಸ್ತು. ಸೊ ಹೀಗಾಗಿ ವಿ ಬೋತ್ ಡಿಸೈಡೆಡ್ ಓಕೆ ಲೆಟ್ಸ್ ಯೂಸ್ ದ ವೆನ್ ಡಯಾಗ್ರಾಮ್ ಟು ಕನ್ವೇ ದ ಪ್ರೇಮ. ಸೊ ದಟ್ಸ್ ವೇರ್ ಇಟ್ ಬಿಕೇಮ್ ವೆನ್ ಪ್ರೇಮ ಅಂತ. ವೆರಿ ವೆರಿ ಬ್ಯೂಟಿಫುಲ್ ಥಾಟ್. ಯಾರೇ ನಾಟ್ ಜಸ್ಟ್ ಇನ್ ಲವ್ ಸ್ಟೋರಿ ಅಂತ ಹೇಳ್ಬೋದು, ಇನ್ ಎನಿ ರಿಲೇಶನ್ಶಿಪ್ ದರ್ ವಿಲ್ ಬಿ ಸೋ ಮೆನಿ ಥಿಂಗ್ಸ್ ದಟ್ ಓವರ್ಲ್ಯಾಪಿಂಗ್. ಎಷ್ಟೋ ಡಿಫ್ರೆನ್ಸಸ್ ಇರುತ್ತೆ, ಬಟ್ ಎಷ್ಟೋ ನಮ್ಮಲ್ಲಿರುತ್ತೆ, ಅವರಲ್ಲಿರುತ್ತೆ ಕ್ವಾಲಿಟೀಸ್ ವಿಚ್ ಆರ್ ಸಿಮಿಲರ್ ಅಂಡ್ ಮ್ಯಾಚಿಂಗ್. ಹೇಳ್ತಾರಲ್ವಾ, ಗ್ಲಾಸ್ ಹಾಫ್ ಫುಲ್ ನೋಡಿ, ಹಾಫ್ ನೋಡ್ಬೇಡಿ ಅಂತ. ಸೊ ಗ್ಲಾಸ್ ಹಾಫ್ ಫುಲ್ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದೀರಾ. ಅದನ್ನ ಕೇಳಿ ತುಂಬಾ ತುಂಬಾ ಆನಂದ ಆಯ್ತು. ನೆಕ್ಸ್ಟ್ ಪ್ರಶ್ನೆ, ಏನಾದ್ರು ಗಂಡ ಹೆಂಡತಿ ಸೇರಿ ಒಂದ್ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ, ನಮ್ಮನೇಲೆ ಒಂದ್ ಆಂಬೊಡೆ ಮಾಡ್ಬೇಕು ಅಂತ ಅಂದ್ರೆ ಅದ್ ಹಂಗಲ್ಲ ಹಿಂಗಲ್ಲ ಅಂತ ತುಂಬಾ ಕಾನ್ಫ್ಲಿಕ್ಟ್ ಆಗತ್ತಪ್ಪ ನನ್ಗೆ ನಮ್ಮ ಮನೆಯವ್ರ ಮಧ್ಯ. ನಿಮ್ಮಿಬ್ರ ಮಧ್ಯ ಎಷ್ಟ್ ಜಗಳ ಆಯ್ತು, ಏನ್ ಕಾನ್ಫ್ಲಿಕ್ಟ್ಸ್ ಆಯ್ತು, ಸ್ವಲ್ಪ ನಮ್ಗೆ ಕೊಡಿ ಎಲ್ಲ ಇನ್ಫಾರ್ಮೇಶನ್. ಕಾಯ್ತಾ ಇದ್ದೀನಿ. ನೀನ್ ಮೊದ್ಲು ಹೇಳ. ತುಂಬಾನೇ ಕಾನ್ಫ್ಲಿಕ್ಟ್ ಅನ್ನೋಕ್ಕಿಂತ ಓಕೆ ಲವ್ ಸ್ಟೋರಿ ಮಾಡೋಣ, ಫೈನ್. ಈಗ ಲವ್ ಸ್ಟೋರಿ ಮಾಡೋಣ ಅಂತಂದ್ರೆ ಈಗ ಇವ್ರೊಂದ್ ಪಾಯಿಂಟ್ ಹೇಳ್ತಾರೆ, ನಾನೊಂದ್ ಪಾಯಿಂಟ್. ಇವ್ರೇನ್ ಹೇಳ್ತಾ ಇದ್ರು, ಅದ್ರಲ್ಲಿ ಈಗ ಲವ್ ಸ್ಟೋರಿಯಲ್ಲಿ ಅಂತಂದ್ರೆ ನಾವು ಒಂದು ಮೂವಿ ಅಂತಂದ ತಕ್ಷಣ ಒಂದು ಇಮೋಷನ್ ಇರ್ಬೇಕು, ಇಲ್ಲ ಅಂತಂದ್ರೆ ಒಂದ್ ಏನಾದ್ರು ಪೇನ್ ಪಾಯಿಂಟ್ ಇರ್ಬೇಕು, ಘರ್ಷಣೆ ಇರ್ಬೇಕು. ಓಕೆ ಮೂವಿ ಅಂದ್ರೆ ಘರ್ಷಣೆ ಇರ್ಲೇಬೇಕಾ? ವಿದೌಟ್ ಘರ್ಷಣೆ ಏನು ತೋರ್ಸಕ್ ಆಗಲ್ವಾ? ಇಲ್ಲ, ಇನ್ ಜನರಲ್ ಆಗಿ ನಾವು ವಿ ಹ್ಯಾವ್ ಟು ಕನ್ವಿನ್ಸ್ ಸಮಥಿಂಗ್. ಏನಾದ್ರು ನಾವು ಕನ್ವಿನ್ಸ್ ಮಾಡ್ಬೇಕಂದ್ರೆ ಅದ್ರಲ್ಲಿ ಎಲ್ಲ ಎಲಿಮೆಂಟ್ಸ್ ಇರ್ಬೇಕು. ಇಲ್ಲ ಎಲ್ಲ ಎಲಿಮೆಂಟ್ಸ್ ಇರ್ಬೇಕಂತ ಇಲ್ಲ, ಥಿಂಕ್ ಮಾಡಿ. ಯಾಕಂತಂದ್ರೆ ಅದ್ ಹೆಂಗಂದ್ರೆ ಇವ್ರು ಹೇಳ್ತಿದ್ರು, ನಾನು ಫಸ್ಟ್ ನನ್ನ ಆನ್ಸರ್ ಬರೋದು ನೋ, ಇಲ್ಲ ಇದು ಸರಿ ಆಗ. ಓಕೆ, ಅದ್ ಹೆಂಗಾಗ್ತಾ ಇತ್ತಂದ್ರೆ ನಾನು ಆ ಲವ್ ಸ್ಟೋರಿ ವೆನ್ ಪ್ರೇಮ ಅಂತ ಡಿಸೈಡ್ ಮಾಡಿದ್ವಿ. ಓಕೆ, ವೆನ್ ಡಯಾಗ್ರಾಮ್ ಇಟ್ಕೊಂಡ್ಬಿಟ್ಟು ನಾವು ಲವ್ ಸ್ಟೋರಿನ ಯಾವ ರೀತಿಯಲ್ಲಿ ತೋರ್ಸೋಣ. ಓಕೆ, ಈಗ ಹುಡುಗ ಹುಡುಗಿ ಪ್ರೀತಿ ಆಯ್ತು, ಮದ್ವೆ ತನ ಬಂದ್ರು. ಓಕೆ, ಸೊ ಹುಡುಗ ಹುಡುಗಿಯಿಂದ ಭೇಟಿ ಆಗೋಲಿಂದ ತಗೋಣ. ಓಕೆ, ಹಾಗಾದ್ರೆ ನಮ್ಗೊಂದ್ 3 hour ಏನೋ ಕೊಡ್ಬೇಕು ಅವ್ರ ಪ್ಲಾಟ್ಫಾರ್ಮ್, ಸಾಕಾಗಲ್ಲ. ಓಕೆ, ಅಂಡ್ ಆಯ್ತು, ನಾನು ಪಾಯಿಂಟ್ಸ್ ಹಾಕೊಂಡ್ ಬರ್ತೇನೆ, ಬಟ್ ನೀ ಎಲ್ಲದಕ್ಕೂ ನೋ ಅನ್ಬೇಡ. ಆಯ್ತು, ಹಾಕೊಂಡ್ ಬಂದೆ ಸ್ಟಾರ್ಟಿಂಗ್. So we had lot of conflicts from the beginning. So circles were like this. Definitely. So, And we for tried to this project, yes. Of course. I mean, Best part is like each time we had a conflict, the points what we had laid down in the beginning, respect. Okay, are we respecting each other's feelings? Are we respecting each other's thoughts? ಈ ತರದ್ದು ಕ್ವೆಶ್ಚನ್ ಎಷ್ಟು ಬರ್ತಾ ಇತ್ತು ಅಂದ್ರೆ ಮಾನಸ ಅವರೇ, ಒಂಥರ ಅದು ಇಂಟರ್ನಲೈಸ್ ಆಗ್ತಾ ಹೋಯ್ತು. ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಇಟ್ ಕುಡ್ ಬಿ a 15 minutes ಮೂವಿ, ಬಟ್ ಇಟ್ ಹ್ಯಾಸ್ ಇಂಪ್ಯಾಕ್ಟೆಡ್ ಅಸ್ ಓನ್ಲಿ ಸೋ ಮಚ್, ರೈಟ್? ಈಚ್ ಟೈಮ್ ನಮ್ಗೆ ಏನಾದ್ರು ಸ್ವಲ್ಪ ಕಾನ್ಫ್ಲಿಕ್ಟ್ ಬಂತು ಅಥವಾ ಏನಾದ್ರು ವ್ಯತ್ಯಾಸ ಆಯ್ತು ಅಂತಂದ್ರೆ ಆ ಮೂವಿನೇ ನಮ್ಗೆ ಒಂಥರ ಇದಾಗ್ಬಿಡುತ್ತೆ, ಸೂತ್ರ ತರ ಆಗೋಗ್ಬಿಡುತ್ತೆ. ಏನ್ ಹೇಳಿದ್ದೆ ಎಲ್ರಿಗೂ ಇದೇ ಸಪೋರ್ಟ್ ಕೊಡ್ಬೇಕು ಅಂತ ಇದೆ ತಾನೆ, ಕಾನ್ಫ್ಲಿಕ್ಟ್ ರಿಸಾಲ್ವ್ ಮಾಡ್ಬೇಕು ಅಂತ ಇದೆ ತಾನೆ, ಹೊಂದಾಣಿಕೆ ಇರ್ಬೇಕು ಅಂತ ಇದೆ ತಾನೆ. ಆ ತರದ್ದು ಒಂಥರ ರೀಇಟ್ರೇಟ್ ಆಗ್ತಾ ಸೊ ಏನೇ ಕಾನ್ಫ್ಲಿಕ್ಟ್ಸ್, ಯಾಕಂತಂದ್ರೆ ಕಾನ್ಫ್ಲಿಕ್ಟ್ ಅಷ್ಟೇ ಅಲ್ಲ, ಅದ್ ನಾವ್ ಅದ್ರಲ್ಲಿ ಮೇನ್ ಥಿಂಗ್ ಹೇಳೋದು ಗೌರವ ಮತ್ತೆ ಕಮ್ಯುನಿಕೇಶನ್. ಓಕೆ, ಅವಾಗ ಏನ್ ಅನ್ಕೋತಾ ಇದ್ವಿ, ಓಕೆ ಈಗ ನಾವು ಒಂದು ಇವನ್ ಒಂದು ಸ್ಮಾಲ್ ಸೀನ್ಗೋಸ್ಕರ ಇರ್ಲಿ ಕಾನ್ಫ್ಲಿಕ್ಟ್ ಬರ್ತಾ ಇತ್ತು. ಅಫ್ಕೋರ್ಸ್ ಓಕೆ, ಈಗ ನೀನು ಈ ತರ ಹೋಗ್ತಾ ಇರು, ಈ ಡೈಲಾಗ್ ಹೇಳ್ಬೇಕು, ಈ ತರ ಇಲ್ಲ ಆ ತರ ನೋಡಿದ್ರೆ ಅದು ಬೇರೆ ವೇ ಆಗುತ್ತೆ ಅಂತ ಪ್ರತಿಯೊಂದು ಸೆಂಟೆನ್ಸ್ಗೂ. ಯಾಕಂದ್ರೆ
ಆ, ಸೋಲ್ಮೋನ್ಕೆ ನಾವೇ ಬೋಲ್ ಅನ್ನೋ ತರ. ಸೊ ಎಲ್ಲದನ್ನು ನಾವು ವಿಚಾರ ಮಾಡೇ ಹೇಳ್ಬೇಕಾಗತ್ತೆ. ಅದಿರ್ತಾ ಇತ್ತು, ನಾವೇ ಕ್ಯಾಮ್ರಾಮನ್, ಓಕೆ, ಆಂಗಲ್ ನಾವೇ ಥಿಂಕ್ ಮಾಡ್ತಾ ಇದ್ವಿ, ಆಕ್ಟರ್ಸ್ ನಾವೇ ಆಕ್ಟಿಂಗ್ ಮಾಡ್ಬೇಕಿತ್ತು. ದೆನ್ ಮೀನ್ ವೈಲ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ ತಕ್ಷಣ ಇವ್ರೊಂದ್ ಡೈರೆಕ್ಷನ್ ಹೇಳ್ತಾ ಇದ್ರು, ನಾನೊಂದ್ ಡೈರೆಕ್ಷನ್ ಹೇಳ್ತಾ ಇದ್ವಿ. ದೆನ್ ಮತ್ ಸಡನ್ ಆಗಿ ಸ್ಕ್ರಿಪ್ಟ್ ಹೋದಾಗ, ಹೌದು ಮಾತುಕತೆ, ನಂಬಿಕೆ, ಓಕೆ, ಇವ್ರ ಮೇಲೆ ನನಗೆ 100% ನಂಬಿಕೆ ಇದೆ, ನನ್ ಮೇಲೆ ಅವ್ರಿಗಿದೆ. ಸೊ ಹೀಗಾಗಿ ಆಯ್ತು, ನಾವು ಫಸ್ಟ್ ಅದನ್ನ ನಮ್ಮ ಇದ್ರಲ್ಲಿನೇ ಇಂಟರ್ನಲೈಸ್ ಅಳವಡಿಸ್ಕೊಳ್ಳೋಣ. ಮಾಡ್ಕೊಳ್ಳೋದು ಸೊ ಅಂತ. ಹಾಗ್ ಮಾಡ್ತಾ ಮಾಡ್ತಾ ನಾವು ವೆನ್ ಪ್ರೇಮನ ಇವ್ರು ಹೇಳ್ದಂಗೆ 2 ಸರ್ಕಲ್ ಕೊಡ್ತು. ಹೇಳ್ತಾರಲ್ವಾ ಊಟದ ಜೊತೆ ಉಪ್ಪಿನಕಾಯಿ ಅಂತ, ಹಾಗೆ ಒಂದ್ ಸ್ವಲ್ಪ ಸ್ಪೈಸ್ ಆಫ್ ಲೈಫ್ ಇರ್ಲೇಬೇಕು. ಹಾಗಾಗಿ ಐ ಥಿಂಕ್ ಈವನ್ ದ ಕಾನ್ಫ್ಲಿಕ್ಟ್ಸ್ ಇದ್ದಾಗ್ಲೇನೆ ವಿ ಬ್ರಿಂಗ್ ದ ಬೆಸ್ಟ್ ಔಟ್ ಫ್ರಮ್ ಈಚ್ ಅದರ್ ಅಂತ ನನ್ಗನ್ಸುತ್ತೆ. ಇಲ್ಲ ಅಂತಂದ್ರೆ ಎಲ್ಲಾ ಚೆನ್ನಾಗಿದೆ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ನಿಮ್ಮಲ್ಲಿರುವಂತ ತಪ್ಪನ್ನ ಇಲ್ಲಿ ನೀನ್ ತಪ್ಪು ಮಾಡ್ತಿದ್ಯಾ ಅಂತ ಹೇಳೋಕೆ ನಿಮ್ ಪಾರ್ಟ್ನರ್ಗೆ ಮಾತ್ರ ಸಾಧ್ಯ. ಹಾಗಾಗಿ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಮೂವಿ ಇಸ್ ನಿಮ್ಗೆ ಅವರು, ಅವ್ರಿಗೆ ನೀವು, ಆತರ ಹೇಳ್ತಲ್ವಾ ಗಂಡ ಗುಂಡಿ ಅಂತ, ಹಾಗೆ ಚೆನ್ನಾಗಿದೆ ಅದು. ತುಂಬಾ ಖುಷಿ ಆಯ್ತು. ಈಗ ಒಂದು ಬ್ರೇಕ್ ತಗೊಂಡ್ ಬರೋಣ ಸ್ನೇಹಿತರೆ. ನಮ್ಮ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋನ ಸ್ಪಾನ್ಸರ್ಸ್ ಯಾರು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. 5 ನಿಮಿಷ ಬರೋಣ ವಾಪಸ್ಸು. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾಯಿದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿ. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods.
Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ಓಕೆ, ವೆಲ್ಕಮ್ ಬ್ಯಾಕ್ ಎವ್ರಿಬಡಿ. ಇವಾಗ ಮುಂದಿನ ಪ್ರಶ್ನೆ ಕೇಳ್ತೀನಿ. ಇದರಲ್ಲಿ ಒಂದು ಹಾಡಿದೆ, ಬಹಳ ಸುಮಧುರವಾದ ಹಾಡು. ಈ ಹಾಡನ್ನ ಬರ್ದವ್ರು ಯಾರು, ಹಾಡ್ದವ್ರು ಯಾರು, ಆಮೇಲೆ ಇದಕ್ಕೆ ಟ್ಯೂನ್ ಹಾಕ್ದವ್ರು ಯಾರು? ಹಾಗೆ ಈ ಹಾಡನ್ನ ನೀವಿಬ್ರು ಸ್ವಲ್ಪ ಹಾಡ್ಬೋದಾ ನಮಗೋಸ್ಕರ ಅಂತ ಕೇಳ್ಬೇಕಿತ್ತು. ಓಕೆ. ಸೊ ಮೊದಲನೇದಾಗಿ ಹಾಡು ನಾನೇ ಬರ್ದಿದ್ದು. ಸೊ ಲಿರಿಕ್ಸ್ ಎಲ್ಲ ನಾನೇ ಬರ್ತಿದ್ದು. ಹಾಗೆ ಒಂದ್ ಸ್ವಲ್ಪ ಅದು ಇದು ಡಿಸ್ಕಸ್ ಮಾಡ್ತಾ ಇರುವಾಗ ನಾವು ಹಂಗೆ ಟ್ಯೂನ್ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇದೊಂದು ಟ್ಯೂನ್ ಬಂತು. ಸೊ ಬಂದ ತಕ್ಷಣ ದೆನ್ ಓಕೆ ಲೆಟ್ಸ್ ಲಾಕ್ ಇಟ್ ಅಂಡ್ ದೆನ್ ರೀಚ್ ಔಟ್ ಟು ಅವರ್ ಫ್ರೆಂಡ್. ಫಸ್ಟ್ ರೆಕಾರ್ಡಿಂಗ್ ಮಾಡ್ಕೊಂಡ್ವಿ. ಅದು ಟ್ಯೂನ್ ಬಂದ ತಕ್ಷಣನೇ ಒಂದ್ ಎರಡ್ ಮೂರು ಮೂರು ವರ್ಷನ್ ಆಫ್ ಸಿಂಗಿಂಗ್ ಅನ್ನೋಕ್ಕಿಂತ ಹಮ್ಮಿಂಗ್ ಟೈಪ್ ಕೈಂಡ್ ಆಫ್ ನಾಟ್ ಎಕ್ಸಾಕ್ಟ್ಲಿ ಸ್ವರದಿಂದ ಹಾಗೇನೆ ಈ ತರ ಹಾಡಿದ್ರೆ ಹೇಗೆ ಈ ತರ ಅಂತ ಒಂದು 4-5 ವರ್ಷನ್ ಅನ್ನ ರೆಕಾರ್ಡಿಂಗ್ ಮಾಡ್ಕೊಂಡ್ವಿ ಒಂದು ಇದ್ರಲ್ಲಿ. ಕರೆಕ್ಟ್. ಸೊ ಆಮೇಲೆ ನಮ್ಮ ಫ್ರೆಂಡ್ ಪವನ್ ರಾವ್ ಅಂತ ಕೆನಡಾದಲ್ಲಿ ಇರ್ತಾರೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಹಾಡ್ ಕೊಡ್ತೀರಾ ಅಂತ ಅವರು ಹಿ ಅಂಡ್ ನಮ್ರತಾ ಅಂತ ಇದ್ದಾರೆ. ಸೊ ಅವರು ಇಬ್ರು ನಮ್ಗೆ ತುಂಬಾ ಮೊದ್ಲೆಲ್ಲ ಡ್ರಾಮಾದಲ್ಲಿ ಎಲ್ಲದಕ್ಕೂ ನಮ್ಗೆ ಬ್ಯಾಕ್ ಗ್ರೌಂಡ್ ಹಾಡ್ ಕೊಟ್ಟಿದ್ದಾರೆ, ಧ್ವನಿ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಒಳ್ಳೆ ಇದನ್ ಇದು ಧ್ವನಿ ಇದೆ ಅವ್ರದ್ದು. ಸೊ ಹೀಗಾಗಿ ಅವ್ರು ಹೆಲ್ಪ್ ಮಾಡಿದ್ರು. ಅದನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡ್ಬಿಟ್ಟು ಆ ಟ್ಯೂನ್ ಇಂಪ್ರೂವೈಸ್ ಮಾಡಿ ಮ್ಯೂಸಿಕ್ ಹಾಕಿ ನಮ್ಗೆ ಕೊಟ್ರು. ಸೊ ಹೀಗಾಗಿ ನಮ್ರತಾ ಅಂಡ್ ಪವನ್ ರಾವ್ನ ಇಲ್ಲಿ ನೆನ್ಸ್ಕೊಳ್ಳೇಬೇಕು. ಅವರ ಒಂದು ಧ್ವನಿ ನೀಡಿದ್ದಕ್ಕೆ, ಪ್ಲಸ್ ಅದು ಸಿಂಪಲ್ ಮ್ಯೂಸಿಕ್. ಯಾಕಂದ್ರೆ ನಾವು ವಿ ಡಿಡ್ ವಾಂಟ್ ಟು ಟೇಕ್ ಎನಿ ಥರ್ಡ್ ಪಾರ್ಟಿ ಮ್ಯೂಸಿಕ್. ಸೊ ನಮ್ದೇ ಓನ್ ಇರ್ಲಿ, ಬಟ್ ವಿತ್ ಮಿನಿಮಲ್ ಇದು ಏನ್ ಬಹಳ ಆರ್ಕೆಸ್ಟ್ರಾ ಇದು ಬೇಡ. ಸಿಂಗರ್ಸ್ ಅಂದ್ರೆ ಯಾರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವರೇ ಮಾಡ್ಬಿಟ್ಟು ಹಾಡ್ತಾರಲ್ವಾ, ಆ ತರ ಬೇಡ. ಇವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ ಪವನ್ ಅವರು. ಅಂಡ್ ಅವರಿಗೆ ನಾವು ಜಸ್ಟ್ ಟ್ಯೂನ್ ಕೊಟ್ಟಿರೋದು. ಅಂಡ್ ಓಕೆ, ಈ ತರ ಖುಷಿ ಇದೆ ಎನ್ವಿರಾನ್ಮೆಂಟ್ ಅಂಡ್ ಸೀನ್ ಈ ತರ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಇಮೋಷನ್ ಯಾವ ತರ ಅಂತ ಗೊತ್ತಾಗ್ಬೇಕಲ್ಲ. ದಿಸ್ ಇಸ್ ಲವ್ ಸ್ಟೋರಿ ಮೇಲೆ ಬರುತ್ತೆ ಅಂದ ತಕ್ಷಣ ಓಕೆ ಗೊತ್ತಾಯ್ತು ಬಿಡಿ ಅಂತ. ಅಂದ್ರೆ ಬೇರೆ ಪ್ರಾಜೆಕ್ಟ್ ಜೊತೆ ಎಲ್ಲ ನಮ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಹೀನೋ ನಾವು ಡ್ರಾಮಾ ಎಲ್ಲ ಮಾಡಿದ್ದು ಲವ್ ಸ್ಟೋರಿ ಮೇಲೆ ಅಂತ. ಅದಕ್ಕೆ ಅವ್ರ ಫ್ರೆಂಡ್ ಅನ್ನೇ ನಮ್ರತಾ ಅನ್ನೋರ್ನ ಕರ್ಕೊಂಡ್ಬಿಟ್ಟು ಮತ್ತೆ ಅದರಲ್ಲೇನೆ ಸ್ವಲ್ಪ ತಾವು ಕೂಡ ಇಂಪ್ರೂವೈಸೇಷನ್ ಮಾಡಿ ನಾವು ಜಸ್ಟ್ ಲಿರಿಕ್ಸ್ ಕೊಟ್ಟಿದ್ರು ಬಸವರಾಜ್ ಅವರು. ಅದರಲ್ಲಿ ಅವರು ಆಹಾ ಆಹಾ ಅಂತ ತುಂಬಾ ಚೆನ್ನಾಗಿ ಮೆಲೋಡಿಯಸ್ ಆಗಿ ಅದನ್ನ ಒಂಥರ ತುಂಬಾ ಚೆನ್ನಾಗಿ ಇಂಪ್ರೂವೈಸ್ ಮಾಡಿದ್ರು. ಅದೊಂದು ಅಂತ ಅನ್ಬೋದು. ನಾವು ಹೇಗೆ ಎಲ್ಲ ಆದ್ಮೇಲೆ ಲಾಸ್ಟಿಗೆ ನಾವು ಇದನ್ನ ಆ ತರ ತುಂಬಾ ಚೆನ್ನಾಗಿ ಆ ಟೀಚರ್ನ ಆಡ್ ಮಾಡಿ ಕೊಟ್ರು. ಅದು ತುಂಬಾನೇ ಇನ್ನ ಸಾಫ್ಟ್ ಆಗಿ. ಆಮೇಲೆ ಥ್ರೂಔಟ್ ದ ಮೂವಿ ವಿ ಕುಡ್ ಯೂಸ್ ದಟ್ ಸಾಂಗ್ ವೆರೆವರ್ ಪಾಸಿಬಲ್. ವಿ ಕೆಪ್ಟ್ ಯೂಸಿಂಗ್ ದಟ್. ಸೊ ಇಟ್ ವಾಸ್, ಯಾಕಂದ್ರೆ 15 minutes ಅಲ್ಲಿ we cannot have one full song or something like that. It has to be 1 to 2 minutes. ಅದು ಕೂಡ ಅವ್ರಿಗೆ ಚಾಲೆಂಜ್ ಇತ್ತು. 2 minutes ಅಲ್ಲೇ ಎಲ್ಲ ಸ್ಟಾರ್ಟು ಎಂಡು ಪ್ಲಸ್ ಅದು. ಸೊ ಪಲ್ಲವಿಗೆ ಅಷ್ಟೇ ನಾವು ಇದನ್ ಮಾಡಿದ್ವಿ ಅಷ್ಟೇ. ಅನುಪಲ್ಲವಿಗೆ ಅದಕ್ಕೆಲ್ಲ ಹೋಗ್ಲಿಲ್ಲ, ಯಾಕಂತಂದ್ರೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ವಿ ಜಸ್ಟ್ ಡಿಡ್ ಓನ್ಲಿ ಟಿಲ್ ಪಲ್ಲವಿ ಅಷ್ಟೇ. ಬಟ್ ಚೆನ್ನಾಗಿ ಬಂತದ್ದು ತುಂಬಾ. ಅವ್ರು ತುಂಬಾ ಚೆನ್ನಾಗಿ ಆಡ್ ಮಾಡಿದ್ರು ಅದು ಲಲ ಅಂತ. ಹಾಡಿ ಈಗ. ನಾನು ನೋಡಿ ನಿನ್ನ ಚಲುವ ಅಂತೀನಿ, ನೀನು ನೋಡಿ ನಿನ್ನ ಗುಣ ಅಂತ. ಆಮೇಲೆ ಮುದ್ದಾದ ಮೊಗ್ಗೊಂದು ಅರಳಿತು, ನೀನು ಮುದ್ದಾದ ಹೂವೊಂದು ಅರಳಿತು. ಪರ್ಫೆಕ್ಟ್. ನೋಡಿ ನಿನ್ನ ಚೆಲುವ, ನೋಡಿ ನಿನ್ನ ಮಗವ,
ಮುದ್ದಾದ ಹೂವೊಂದು ಅರಳಿತು. ಮುದ್ದಾದ ಮನವೊಂದು ಅರಳಿತು. ಮಿಡಿಯಿತು. ಹಾಡಿ ಹಾಡಿ ಕಂಟಿನ್ಯೂ ಮಾಡಿ. ನೋಡಿ ನಿನ್ನ ಚೆಲುವ, ನೋಡಿ ನಿನ್ನ ಗುಣವ, ಮುದ್ದಾದ ಮನವೊಂದು ಮೈ ಮಿಡಿಯಿತು, ಮುದ್ದಾದ ಮೊಗವೊಂದು ಅರಳಿತು. ಆಹಾ ಆಹಾ ಆಹಾ, ಲಲಲಲಲ. ನಾವೇನು ನಮ್ರತ ಅಂಡ್ ಪವನ್ ಅಷ್ಟು ಒಳ್ಳೆ ಸಿಂಗರ್ಸ್ ಅಲ್ಲ, ಜಸ್ಟ್ ಅವ್ರೆಷ್ಟ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ಇಟ್ಸ್ ಕೈಂಡ್ ಆಫ್ ಈ ಒಂದು Theme song ಶಾರ್ಟ್ ಚೆನ್ನಾಗಿತ್ತು ಇದು. ಥೀಮ್ ಸಾಂಗ್ ತರ ಅದೇ ಎಲ್ರಿಗೂ ಇನ್ಫ್ಯಾಕ್ಟ್ ಲೈಕ್ ಆಯ್ತು ಸಾಂಗು. ಆಲ್ ಯಾಕಂದ್ರೆ ನಮ್ಮ ಆರೆಂಜ್ ಕೌಂಟಿಯಲ್ಲಿ ಇಟ್ಸ್ ಹೌಸ್ಫುಲ್, ಆಲ್ ಮೂವೀಸ್ ಹೌಸ್ಫುಲ್ ಅಂಡ್ ಎಲ್ರು ಫ್ರೆಂಡ್ಸ್ ಆಲ್ಮೋಸ್ಟ್ ಮೋರ್ ದೆನ್ Almost 200 200 ಪೀಪಲ್ ಅಟೆಂಡ್ ಆಗಿದ್ರು. ಅಂಡ್ ಎಲ್ರು ಫ್ರೆಂಡ್ಸ್ ಇರೋದ್ರಿಂದ ದೇ ನೋ, ಬಿಕಾಸ್ ಪವನ್ ಇಸ್ ಫ್ರಮ್ ಕ್ಯಾಲಿಫೋರ್ನಿಯಾ, ಇಲ್ಲೇ ಇದ್ರು ಅವರು ಆರೆಂಜ್ ಕೌಂಟಿಯಲ್ಲೇ. ಪವನ್ ರಾವ್. ಸೊ ಪವನ್ ರಾವ್ ಅವ್ರಿಗೆ ತುಂಬಾ ಜನ ಫ್ರೆಂಡ್ಸ್ ಗೊತ್ತಿದ್ದಾರೆ, ಎಲ್ರಿಗೂ ಗೊತ್ತಿದ್ದಾರೆ. ಹೀಗಾಗಿ ಪವನ್ ಹಾಡಿದ್ರೆ ಚೆನ್ನಾಗ್ ಹಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಹೀಗಾಗಿ ಅದು ಎಲ್ರ ಬಾಯಲ್ಲಿನೂ ಅದು ಓ ತುಂಬಾ ಚೆನ್ನಾಗಿ ಸಾಂಗ್ ಇದೆ ಅಂತ ಎಲ್ರು ಗುನು ಮಾಡ್ತಾ ಇದ್ರು. ಸೊ ಅದ್ರ ಮೇಲೆ ಓಕೆ ಸಾಂಗ್ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಅಂತ ರೀಚ್ ಜನಕ್ಕೆ ಆಗಿದೆ ಅಂತ. ಜನಕ್ಕೆ. ಯಾಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಲಿಲ್ಲ, ಜಸ್ಟ್ ಸಿಂಪಲ್ ಲಿರಿಕ್ಸ್, ಸೊ ಸಿಂಪಲ್ ಟ್ಯೂನು, ಸೊ ಸಮಥಿಂಗ್ ವಿಚ್ ವಿಲ್ ಗೋ ಇನ್ ಟು ಪೀಪಲ್ಸ್ ಮೈಂಡ್ ಅಂತ ಮನಸ್ಸಿಗೆ ಹತ್ತೋಂಗೆ ಅಷ್ಟೇ ಇದು ಮಾಡಿದ್ದು. ಅಂಡ್ Reach ಆಗಿದೆ. ಒಂದ್ ವಿಷಯ ಈ ಸಾಂಗ್ ಅಲ್ಲಿ ಬರೆಯುವಾಗ ಏನ್ ಬಂತು ಅಂದ್ರೆ ಅದನ್ನ ನಾನು ಹೇಳಲೇಬೇಕು ಅನ್ಕೋತೇನೆ. ಸೊ ಈಗ ನೋಡಿ ನಿನ್ನ ಚೆಲುವ, ಮುದ್ದಾದ ಮೊಗವೊಂದು ಅರಳಿತು ಅಂತ ಬರ್ದಿದ್ರು. ಮುಂಚೆ ಅದು ಅರಳಿತು ಅಂತ ಬರ್ದಿರ್ಲಿಲ್ಲ, ಮುದ್ದಾದ ಮನಸ್ಸೊಂದು ಅರಳಿತು ಏನು ಬೇರೆ ವರ್ಡ್ಸ್ ಹಾಕಿದ್ರು. ನಾನು ಓಕೆ ಮುದ್ದಾದ ಮೊಗವೊಂದು ಅರಳಿತು ಬೇರೆ ಅದನ್ನ ವರ್ಡ್ಸ್ ಚೇಂಜ್ ಮಾಡಿ ಯಾವ ವರ್ಡ್ಸ್ ಅಂತ ಹೇಳಲಿಲ್ಲ. ಬಟ್ ಅದು ಮುದ್ದಾದ ಮನಸ್ಸೊಂದು ಅರಳಿತು ಹಿಂಗೇನೋ ಇತ್ತು. ಮನಸ್ಸೊಂದು ಅರಳೋದು ನೋ 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 ಬೇಡ, ನೋಡಿ ನಿನ್ನ ಗುಣವ ಮುದ್ದಾದ ಮನಸ್ಸೊಂದು ಮನವೊಂದು ಮಿಡಿಯಿತು. ಮನವೊಂದು ಮಿಡಿಯಿತು ಅಂತ ಇರ್ಲಿ. ಬಟ್ ಇದು ಮುದ್ದಾದ ಮನಸ್ಸೊಂದು ಮೊಗವೊಂದು ಅರಳಿತು, ಹೂ ಅರಳುತ್ತಲ್ವಾ, ಸೊ ಮೊಗವೊಂದು ಅರಳಿತು ಅಂತ ಆ ಸಾಂಗ್ ಲಿರಿಕ್ಸ್ ಬರ್ದಾಗೂ ಕೂಡ ನಾವು ವರ್ಡ್ಸಿಗೆ ಕೂಡ ಕಾನ್ಫ್ಲಿಕ್ಟ್ ನಡೀತು ನಮ್ಮಿಬ್ಬರಲ್ಲಿ. So we had to get some third umpire also in sometimes. Yes. And ಒಂದ್ ನಾವ್ ಹೇಳಲೇಬೇಕು, ಓಕೆ ನಾವು ಇವ್ರು ಸಾಹಿತ್ಯ ಎಲ್ಲ ಬರೆದ ತಕ್ಷಣ ನಾವು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರಿಗೆ ಹಿತಚಿಂತಕರು. ಹಿತಚಿಂತಕರು ಅಂಡ್ ಹಿತೈಷಿಗಳು. ಹಿತೈಷಿಗಳು ಅಂಡ್ ಆಲ್ಮೋಸ್ಟ್ ನಮ್ ತಂದೆ ವಯಸ್ಸಿನವರಿದ್ದಾರೆ. ನಾವೇನ್ ಮಾಡ್ತೇವೆ ಅಂತಂದ್ರೆ ಸಾಹಿತ್ಯ ಇದಂತ ಅಷ್ಟೇ ಅಲ್ಲ, ನಾನು ಹೇಳ್ತಾ ಇರೋದು ಡ್ರಾಮಾದ್ ಬರೆದ್ರು ಕೂಡ ಸ್ಕ್ರಿಪ್ಟ್ ಬರೆದ್ಮೇಲೆ ಯಾವ್ದಾದ್ರು ಒಂದು ಸೆಂಟೆನ್ಸ್ ಅಲ್ಲಿ ಇಬ್ರು ಸ್ಟಕ್ ಆಗಿದ್ರೆ ಅವ್ರಿಗೆ ಕಾಲ್ ಮಾಡ್ತೇವೆ. ಸೊ ನೋಡಿ ಹಿ ಇಸ್ ಅ ಪ್ರೊಫೆಸರ್, ಅವ್ರಿಗೆ ಏನಂತೇವೆ ಅಂದ್ರೆ ನೋಡಿ ಪ್ರೊಫೆಸರ್ ಅವರೇ ಕನ್ನಡ ಪ್ರೊಫೆಸರ್ ಅಲ್ವಾ, ಸೊ ಈ ವರ್ಡ್ ಅನ್ನ ನಾನು ಇಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದೇನೆ. ಬಸವರಾಜ್ ಅವರು ಅದಿಲ್ಲ ಇಲ್ಲೇ ಇರ್ಲಿ ಅಂತ ಇದ್ದಾರೆ. ನೀವು ಯಾವ್ದು ಕರೆಕ್ಟ್ ಅಂತ ಸಜೆಷನ್ ಕೊಡ್ತೀರಾ? ಬಿಕಾಸ್ ಸಮ್ ಟೈಮ್ಸ್ ನಮ್ ಇಬ್ರಲ್ಲೂ ಕೂಡ ಅದು ಸಾಲ್ವ್ ಆಗ್ಲಿಕ್ಕೆ ಓಕೆ ಸಮಸ್ಯೆನ ಹೇಗ್ ಬಗೆಹರಿಸೋದು, ಆಯ್ತು ಥರ್ಡ್ ಅಂಪೈರ್ ಅವ್ರು ತುಂಬಾ ಪಾಪ ರಾತ್ರಿ ಆದ್ರೂ ನಮ್ ಕಾಲ್ ತಗೊಳ್ತಾ ಇರ್ತಾರೆ. ಸೊ ಇಸ್ ವೆರಿ ಕೈಂಡ್ ಟು ಸಪೋರ್ಟ್ ಅಸ್. ಯಾಕಂದ್ರೆ ಅವ್ರಿಗೂ ಒಂದು ಖುಷಿ, ಇಲ್ಲಿ ಅಮೆರಿಕದಲ್ಲಿ ಇದ್ಬಿಟ್ಟು ನಾವು ಒಂದು ಕನ್ನಡ ಮೂವಿ ಮಾಡ್ತಾ ಇದೀವಿ, ಕನ್ನಡನ ನಾವು ಒಂದು ಸ್ಪ್ರೆಡ್ ಮಾಡ್ತಾ ಇದೀವಿ ಅಂದ ತಕ್ಷಣ ಅದು ಒಂದು ಅವ್ರಿಗೂ ಒಂದು ಖುಷಿ. ಸೊ ಆಯ್ತು, ಕನ್ನಡ ಎಷ್ಟಾಗುತ್ತೆ ಅಷ್ಟು ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಈ ತರದೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ ಅಂತ ಅವರು ಕೂಡ ನಮಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಸೊ ದಟ್ ಇಸ್ ಗುಡ್. ತುಂಬಾ ಸಂತೋಷ. ಇಂಥ ಹಾಡುಗಳು ಹಾಡುವಾಗ ವೆನ್ ಇಟ್ ಇಸ್ ಸಿಂಗಬಲ್ ಬೈ ಎವ್ರಿಬಡಿ, ಎಲ್ಲರಿಗೂ ಹಾಡಕ್ ಆಗೋ ಅಂತ ಸಿಂಪ್ಲಿಸಿಟಿ ಇರುತ್ತಲ್ಲ, ಅಂತ ಹಾಡೇ ಜಾಸ್ತಿ ರೀಚ್ ಆಗೋದು ರೈಟ್. ಹಾಗಾಗಿ ಈ ಹಾಡು ಇನ್ನೂ ರೀಚ್ ಆಗ್ಲಿ, ತುಂಬಾ ಜನಕ್ಕೆ ಇನ್ನೂ ಖುಷಿ ಕೊಡ್ಲಿ, ಇಬ್ರು ಪ್ರೇಮಿಗಳು ಒಬ್ರಿಗೊಬ್ರು ಹಾಡೋ ತರ ಆಗ್ಲಿ ಅಂತ ಕೇಳ್ಕೊತೀನಿ. ಮುಂದಿನ ಪ್ರಶ್ನೆ ನಿಮ್ಮಿಬ್ರಿಗೆ, ನೀವ್ ಹೇಳಿದ್ರಿ ಯು ಹ್ಯಾವ್ ಪ್ಲೇಡ್ ಮೆನಿ ರೋಲ್ಸ್ ಅಂತ, ಯಾವ್ಯಾವ ರೋಲ್ ಪ್ಲೇ ಮಾಡಿದೀರಾ ಇದ್ರಲ್ಲಿ? ಓಕೆ, ಸೊ ನಾನ್ ಇದ್ಬಿಟ್ಟು ಇನಿಷಿಯಲಿ I just came up with the initial story, then she was the reviewer of the story.
ಸೊ ನಾನು ಸ್ಟೋರಿ ಬರೆದ್ಬಿಟ್ಟು ಕೊನೆಗೆ ಸ್ಕ್ರೀನ್ ಪ್ಲೇ ಬರೆದೆ, ಆಮೇಲೆ ಡೈಲಾಗ್ಸ್ ಎಲ್ಲಾನು ಬರೆದೆ. ಆಮೇಲೆ ನಾನು ಅಂದ್ರೆ ಇವ್ರ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಇದನ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡೋದು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಸೀನ್ ಬೈ ಸೀನ್ ಅದನ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡ್ಬೇಕು, ಯಾವ ತರ ಡ್ರೆಸ್ಗಳಿರ್ಬೇಕು, ಯಾವ ತರ ಅಂದ್ರೆ ಡೇ ಟೈಮ್ ಅದೆಲ್ಲ ಡಿಸೈಡ್ ಮಾಡ್ಬೇಕಲ್ಲ, ಡೇ ಅಂಡ್ ಈವ್ನಿಂಗ್ ಅದೆಲ್ಲ ಸ್ಕ್ರಿಪ್ಟ್ ಅಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಇಬ್ರು ಕೂಡ್ಕೊಂಡ್ಬಿಟ್ಟು ಸ್ಕ್ರಿಪ್ಟ್ ಅಲ್ಲಿ ನಾವು ಇದ್ ಮಾಡ್ಕೊಂಡ್ವಿ. ಸೊ ವೆನ್ ಇಟ್ ಕಮ್ಸ್ ಟು ಕ್ಯಾಮ್ರಾ ಅಂತ ವರ್ಕ್ ಅಂತಂದ್ರೆ ಶಿ ಡಿಡ್ ಹಾಫ್, ಲೈಕ್ ಐ ಡಿಡ್ ಹಾಫ್. ಶಿ ವಾಸ್ ಫಿಲ್ಮಿಂಗ್ ವೆನ್ ಐ ವಾಸ್ ಆಕ್ಟಿಂಗ್, ಐ ವಾಸ್ ಫಿಲ್ಮಿಂಗ್ ವೆನ್ ಶಿ ವಾಸ್ ಆಕ್ಟಿಂಗ್. ಆ ತರ ನಮ್ದು ಕ್ಯಾಮ್ರಾಮನ್ ಇದದ್ದು ವರ್ಕ್ ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಆ ಹ್ಯಾಟ್ ಒಂದ್ ಸ್ವಲ್ಪ ಹಾಕೊಂಡ್ವಿ. ಫಸ್ಟ್ ಡೈರೆಕ್ಟರ್ ಹ್ಯಾಟ್, ಕ್ಯಾಮ್ರಾಮನ್ ಹ್ಯಾಟ್ ಸಿಂಗಲ್ ಇದ್ದಾಗ ಇಬ್ರು ಹಾಕೊಂಡ್ವಿ. ಇಬ್ಬರದು ಶೂಟ್ ಮಾಡುವಾಗ ಪುನೀತ್ ಅನ್ನೋರು ಅವ್ರು ಬಂದು ಶೂಟ್ ಮಾಡಿದ್ರು, ಒನ್ ಆಫ್ ಅವರ್ ಫ್ರೆಂಡ್. ಸೊ ಡೈರೆಕ್ಟರ್ ಹ್ಯಾಟ್ ಅಷ್ಟೇ ಅಲ್ಲದೆ ಸ್ಪಾಟ್ ಬಾಯ್. ಓಕೆ, ಲೊಕೇಶನ್ ಹೋಗಿ ನಾವು ಸರ್ಚ್ ಮಾಡ್ಬೇಕಲ್ವಾ ಬಿಫೋರ್ ಶೂಟಿಂಗ್. ಸೊ ಹೋಗ್ಬಿಟ್ಟು ಇಬ್ರು ಕೂಡ ಸ್ಪಾಟ್ ಬಾಯ್ಸ್ ಕೂಡ ಅದು ಈ ಲೊಕೇಶನ್ ಇಲ್ಲ, ಈ ಲೊಕೇಶನ್. ದೆನ್ ಈಚ್ ಸೀನ್ ಬರೆಯುವಾಗ ಓಕೆ ಡೇ ಸೀನಾ ಅಥವಾ ನೈಟ್ ಸೀನಾ, ನಾವು ಕೆಲವೊಂದು ಇಂಡೋರ್ ಸೀನಾ ಅಥವಾ ಔಟ್ಡೋರ್ ಸೀನಾ ಆ ತರದ್ದು. ಸೊ ಒಂದೆರಡು ಸೀನ್ ಅನ್ನ ನಾವು ಇಂಡೋರ್ ಮಾಡೋಣ ಅಂತ ಇತ್ತು. ಆ ಶಾರ್ಟ್ ಮೂವಿಯಲ್ಲಿ ನೀವು ನೋಡಿದಂಗೆ 4th ಸೀನ್ ಒಂದು ಬರುತ್ತೆ, ನಾವು ಇಬ್ರು ಫೋನಲ್ಲಿ ಮಾತಾಡ್ತಾ ಇರ್ತೇವೆ. ಆವಾಗ ನಾವು ಅದನ್ನ ಫಸ್ಟ್ ಎಂಟೈರ್ ನೈಟ್ ಸೀನನ್ನ ಶೂಟ್ ಮಾಡಿದ್ವಿ. ಓಕೆ, ನೈಟ್ ಸೀನನ್ನ ಶೂಟ್ ಮಾಡಿ ಆಮೇಲೆ ನಾನು ಅದನ್ನ ಎಡಿಟ್ ಅನ್ನೋಕ್ಕಿಂತ ಅದನ್ನೊಮ್ಮೆ ರಿವ್ಯೂ ಮಾಡೋಣ ಅಂತ ಮಾಡೋವಾಗ ನೈಟ್ ಸೀನ್ ಯಾಕೋ ಇದು ಚೆನ್ನಾಗಿ ಬರ್ತಾ ಇಲ್ಲ. ಓಕೆ, ಹಾಗಾದ್ರೆ ಸ್ಟಾಪ್ ಮಾಡಿ ಮತ್ತೆ ಏನ್ ಮಾಡೋದು, ಸ್ಪಾಟ್ ಬಾಯ್ ತರ ಏರಿಯಾ ಎಲ್ಲ ಸರ್ಚ್ ಮಾಡ್ಬೇಕು, ಅದೊಂದು ಹ್ಯಾಟ್ ಹಾಕೊಂಡ್ವಿ. ಅಷ್ಟೇ ಅಲ್ಲದೆ ಓಕೆ ಡ್ರೆಸ್ ಡಿಸೈನರ್ ಕೂಡ ಇಬ್ರು ಎಲ್ಲ ಹೆಟ್ಟನ್ನು ಇಬ್ರು ಹಾಕೊಂಡಿದ್ದೇವೆ. ಬಿಕಾಸ್ ಅದ್ ಹೆಂಗಂದ್ರೆ ಇವ್ರದ್ದು ನಾನ್ ರಿವ್ಯೂ ಮಾಡೋದು, ನಂದು ಇವ್ರು ರಿವ್ಯೂ ಮಾಡೋದು. ಓಕೆ ಇದು ಚೆನ್ನಾಗ್ ಕಾಣ್ತಾ ಇದೆಯಾ ಇವ್ರಿಗೆ, ಓಕೆ ನನಗ್ ಚೆನ್ನಾಗ್ ಕಾಣ್ತಾ ಇದೆಯಾ ಇವಳಿಗೆ ಅಂತ ಇವ್ರು. ಅಂಡ್ ಇಬ್ರು ಕೂಡ ಆ ಸೀನಿಗೆ ಅದು ಅಪ್ರಾಪ್ರಿಯೇಟ್ ಇದೆನಾ. ಹೀಗಾಗಿ ಆ ತರ ಮಾಡಿದಾಗ ಅದೇನಾಯ್ತು, ಆಲ್ಮೋಸ್ಟ್ ನಾವು ಒಂದು ಡೇ ಅಂಡ್ ನೈಟ್ ಸೀನ್ 4th ಸೀನ್ ಅಂತ ಏನ್ ಹೇಳಿದೆ ಅಲ್ವಾ, ಅದನ್ನ ಎಂಟೈರ್ ಸೀನ್ ರೀಶೂಟ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಲಾಸ್ಟ್ 5th ಸೀನ್ ಅದನ್ನ ಏನಾಯ್ತು ಅಂತಂದ್ರೆ ಹೀಗೆ ಸೇಮ್ ಡೇ 1 ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ವಿ 1 ಡೇ, ದೆನ್ ನೈಟ್ 1 ಲೊಕೇಶನ್ ಅಲ್ಲಿ 1 ಡೇ ಶೂಟ್ ಮಾಡಿದ್ವಿ. ಓಕೆ ಎಲ್ಲ ಶೂಟ್ ಆಯ್ತು ಅಂತ ಇದು ಮಾಡಿದ್ರೆ ಮತ್ತೆ ಏನಾಯ್ತು, ಸಡನ್ ಆಗಿ ಎಡಿಟರ್ ಹ್ಯಾಟ್. ಓಕೆ, ಎಡಿಟರ್ ಹ್ಯಾಟ್ ಹಾಕೊಂಡು ಎಡಿಟಿಂಗ್ ಮಾಡುವಾಗ ಸಡನ್ಲಿ ನೋ 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 ಈ ಸೀನ್ ಚೆನ್ನಾಗಿ ಬಂದೇ ಇಲ್ಲ. ಓಕೆ ಕಮ್ ಆನ್ ಲೆಟ್ಸ್ ಚೇಂಜ್ ಎಂಟೈರ್ ಕಾಸ್ಟ್ಯೂಮ್. ಸಡನ್ ಆಗಿ ಎಡಿಟರ್ ಇಂದ ಡ್ರೆಸ್ ಡಿಸೈನರ್ ಹ್ಯಾಟ್ ಹಾಕೊಂಡ್ಬಿಟ್ಟು ವಿ ಚೇಂಜ್ ಎಂಟೈರ್ ಕಾಸ್ಟ್ಯೂಮ್ ಅಂಡ್ ಎಂಟೈರ್ ಸೀನ್ ಅದು ಶೂಟ್ ಮಾಡಿದ್ದು. ಓಕೆ ಇಟ್ಸ್ ಓಕೆ, ಡೇ ಹೋಯ್ತು, ಮೇಕಪ್ ಹೋಯ್ತು, ಆ ಡ್ರೆಸ್ ಇದು ಹೋಯ್ತು, ಲೊಕೇಶನ್ ಹೋಯ್ತು, ಫೈನ್. ಬಟ್ ಕಂಪ್ಲೀಟ್ ಸ್ಕ್ರಾಚ್ ಮಾಡೋದಾಯ್ತು ಅದು. ಮತ್ತೆ ಹೊಸದು. ಕರೆಕ್ಟ್, ಎಡಿಟಿಂಗ್ ಮಾಡ್ತಾ ಹೋಗುವಾಗ ಇದು ಚೆನ್ನಾಗೇ ಬಂದಿಲ್ಲ, ನೋ ವೇ ಇದು. ಯಾಕಂದ್ರೆ ಅದು ಫೈನಲ್ ಸೀನ್ ಅಂಡ್ ಇಂಪಾರ್ಟೆಂಟ್ ಸೀನ್, ಬಿಕಾಸ್ ಅದರಲ್ಲಿ ಎಲ್ಲ ಕನ್ವೆ ಮಾಡ್ತಾ ಇರ್ತೇವೆ. ಇದು ಯಾಕೋ ಸರಿ ಹೋಗ್ಲಿಲ್ಲಲ್ಲ ಅಂತ ಮತ್ತೆ ಓಕೆ ಯಾವ ಕಾಸ್ಟ್ಯೂಮ್ ಇರ್ಲಿ ಏನಿರ್ಲಿ ಅಂಡ್ ಲೊಕೇಶನ್ ಯಾವ್ದಿರ್ಲಿ ಡೇನೇ ಇರ್ಲಿ ಅಂತ ಹೋಗ್ಬಿಟ್ಟು ಕಲರ್ ಆಫ್ ದ ಡ್ರೆಸ್ಸಸ್ ಆಲ್ಸೋ. ಯಾಕಂದ್ರೆ ಸ್ಕ್ರೀನ್ ಮೇಲೆ ಅದು ಫೈನಲ್ ಆಗಿ ನೋಡ್ತಾ ಇದಾರೆ ಅಂತ ಎಷ್ಟೊಂದ್ ಜನ ನಮಗೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿದ್ದಾರೆ. ಅಲ್ಲಿ ಮೂವಿ ನಡೆಯುವಾಗ ಫೋಟೋ ಕಳ್ಸಿದ್ದಾರೆ, ದಿಸ್ ದ ಬೆಸ್ಟ್ ಸೀನ್, ದಿಸ್ ದ ಬೆಸ್ಟ್ ಮೂಮೆಂಟ್, ದಿಸ್ ದ ಬೆಸ್ಟ್ ಲುಕ್, ದಿಸ್ ದ ಬೆಸ್ಟ್ ಇದು ಅಂತ ಹೇಳ್ಬಿಟ್ಟು. ಸೊ ವಿ ಜಸ್ಟ್ ನೀಡೆಡ್ ಆ ತರ ಒಂದು ಮಾಡೋಂಗೆ, ಅಂದ್ರೆ ಯಾರಾದ್ರೂ ಒಂದು ಫೋಟೋ ತಗೊಂಡು ನಮ್ಗೆ ಕಳ್ಸೋಂಗಿರ್ಬೇಕು ಆ ತರ. ಸೊ ಕೆಲವೊಂದೆಲ್ಲ ಸೀನ್ಸ್ ನಾವು ಜಿಫ್ ಕೂಡ ಮಾಡಿದ್ವಿ, ಕೆಲವೊಂದು ರಿಯಲಿ ಅಂತ ಒಂದು ಇವಳೊಂದು ಹೇಳ್ತಾಳೆ. ಸೊ ಅದೊಂಥರ ಇವಾಗ ಜಿಫ್ ಆಗ್ಬಿಟ್ಟೆ ಅಂತ ಎಲ್ರಿಗೂ ಮೀಮ್ ತರ ಆಗೋಗ್ಬಿಟ್ಟಿದೆ. ಯಾರಾದ್ರೂ ಹೇಳೋ ರಿಯಲಿ ಅಂತ ಇವಳು ಜಿಫ್ ಬರುತ್ತೆ ಅಲ್ಲಿ. ಫೋಟೋಗ್ರಾಫರು ಲೈಟ್ ಬಾಯ್ ಅಂಡ್ ಲೈಟ್ ಬಾಯ್ ಕೂಡ ಆದ್ರು ಬಸವರಾಜ್ ಅವರು. ಬಿಕಾಸ್ ನಮಗೆ ಲೈಟ್ ಬೇಕು, ಅದ್ರ ತಕ್ಕಂಗೆ ರಿಫ್ಲೆಕ್ಟರ್ ಎಲ್ಲಿ ಇಡ್ಬೇಕು. ಅಂಡ್ ಈವನ್ ನಾವು ಒಂದೇನ್ ನೋಡಿದ್ವಿ ಅಂತಂದ್ರೆ ಡೇ ಟೈಮ್ ಶೂಟ್ ಮಾಡ್ತಾ ಇರ್ತೇವೆ, ಬಟ್ ಸ್ಟಿಲ್ ವಿ ನೀಡ್ ಲೈಟ್ ಅಂಡ್ ರಿಫ್ಲೆಕ್ಟರ್ಸ್. ನಮ್ಗೆ ಇದೆಲ್ಲ ಮೂವಿ ಎಲ್ಲ ತೆಗಿತಾ ಇದ್ರು, ನಾಲೆಜ್ ಇತ್ತು. ಬಟ್ ಓಕೆ ಶಾರ್ಟ್ ಮೂವಿಗೆ ನಾವು ಡೇ ಟೈಮ್ ಅಲ್ಲಿ ತೆಗೆದ್ಬಿಟ್ರೆ ಆಗ್ಬಿಡುತ್ತೆ ಅಂತ ಇಲ್ಲ ಅಂತ ಹೀಗೆ ಲೈಟ್ ಬಾಯ್ challenge in terms of lighting,
ಸೊ ಹೀಗಾಗಿ ಅದೇ ಹೇಳ್ದಂಗೆ ಲೈಟ್ ಬಾಯ್ ನಾನೇ ಓಡೋಗೋದು, ಆ ಕಡೆ ಈ ಕಡೆ ಎಲ್ಲ ಇಡೋದು, ತೆಗಿಯೋದು, ಮತ್ತೆ ನೋಡು ಓಕೆ ಇಲ್ಲಿ ಗ್ರೇನ್ಸ್ ಬಂತು, ಇಲ್ಲಿ ನೆರಳು ಬಂತು, ಈ ನೆರಳು ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಕೆಲವೊಂದು ಇದಕ್ಕೆ ನೆರಳಿದ್ರೆ ಫೈನ್, ಬಟ್ ಕೆಲವೊಂದಕ್ಕೆ ನೆರಳಿತ್ತು ಅಂತಂದ್ರೆ ಸರಿ ಅನ್ಸಲ್ಲ, ಅಲ್ಲಿ ನೋಡೋರ್ಗೆ ದೊಡ್ಡ ಸ್ಕ್ರೀನ್ ಅಲ್ಲಿ ಇಟ್ ಕೈಂಡ್ ಆಫ್ ಲುಕ್ಸ್ ಆಡ್. ಸೊ ವಿ ಟ್ರೈಡ್ ಆಸ್ ಮಚ್ ಆಸ್ ಪಾಸಿಬಲ್ ಎಲ್ಲ ಕಲರ್ ಗ್ರೇಡಿಂಗು ಅದೆಲ್ಲ ಚೆನ್ನಾಗಿ ಬರೋಂಗೆ ವಿ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್, ದೋ ವಿ ಆರ್ ವೆರಿ ನೋವಾಯ್ಸ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್. ಆದ್ರೂ ಐ ಥಿಂಕ್ Yeah. ಶಿ ಡಿಡ್ ಫ್ಯಾಂಟಾಸ್ಟಿಕ್ ಜಾಬ್, ಐ ಕ್ಯಾನ್ ಸೇ. ಯಾಕಂತಂದ್ರೆ ಅದನ್ನ ಮಾತ್ರ ಕಂಪ್ಲೀಟ್ ಅವಳಿಗೆ ಬಿಟ್ಬಿಟ್ಟಿದೆ ನಾನು. ಎಡಿಟಿಂಗ್ ನಾನು ತಲೆ ಹಾಕೊಳಕ್ಕೆ ಹೋಗ್ಲಿಲ್ಲ, ನೀನ್ ಏನ್ ಎಡಿಟ್ ಮಾಡ್ಕೊಡ್ತೀಯೋ ಫೈನಲ್ ಔಟ್ಪುಟ್ ಇಲ್ ಬಿ ಇನ್ ಯುವರ್ ಹ್ಯಾಂಡ್ ಅಂತ. ಸೊ ಶಿ ಡಿಡ್ ಸಮ್ಟೈಮ್ಸ್ ಲೈಕ್ ಆಲ್ಮೋಸ್ಟ್ 48 hours ನಾನ್ ಸ್ಟಾಪ್. ಅಂದ್ರೆ ನಾವು ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಲ್ಲ ಆ ತರ ಇಟ್ ವಾಸ್ ಅ ಬಿಗ್ ಪ್ರಾಜೆಕ್ಟ್ ಫಾರ್ ಅಂದ್ರೆ ಅದು ಎಡಿಟರ್ ಆಕ್ಚುಲಿ. ಎಡಿಟಿಂಗ್ ಪಾರ್ಟ್ ಬಂದಾಗ ಈ 5th ಸೀನ್ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ವಿ ಅಂದೆ ಅಲ್ವಾ. ಫೈನಲ್ ಸೀನು ಚೆನ್ನಾಗಿ ಬರಬೇಕು ಅಂತ ತುಂಬಾ ಇತ್ತು. ಎಡಿಟಿಂಗ್ ಮಾಡೋವಾಗ ಓಕೆ ಕಲರ್ ಗ್ರೇಡಿಂಗ್ ಸರಿ ಇಲ್ಲ, ಲೈಟ್ ಸರಿ ಇಲ್ಲ, ಅಂಡ್ ದ ಪೊಸಿಷನ್ ಆಫ್ ಸ್ಟ್ಯಾಂಡಿಂಗ್ ಏನು ಸರಿ ಬಂದಿಲ್ಲ. ನನಗೆ ಹೆಂಗಂದ್ರೆ ಈಗ ಮಾಡ್ತಾ ಇದ್ದೇನೆ ಅಂದ್ರೆ ಓಕೆ ಇದು ಶಾರ್ಟ್ ಮೂವಿ, ಯಾಕೆ ಇಷ್ಟೆಲ್ಲ ಡೀಟೇಲ್ ಬೇಕಾ ಅಂತ ಇಲ್ಲ. ಓಕೆ ಅಂದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ಲ, ನಾನು ಓಕೆ ಅದು ಸ್ಮಾಲ್ 1 minute ಕ್ಲಿಪ್ ಇದ್ರೂ ಕೂಡ ಅದನ್ನ ಕಲರ್ ಗ್ರೇಡಿಂಗು, ಲೈಟ್ ಎಲ್ಲ ಎಲ್ಲ ಮಾಡಿ ನೋಡಿದೆ. ನೋವೇ ಏನ್ ಮಾಡಿದ್ರು ಅದು ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಇವರು ಇಟ್ಸ್ ಓಕೆ ಯಾಕಂದ್ರೆ ಆಲ್ರೆಡಿ ನಾವು ಸಬ್ಮಿಟ್ ಮಾಡ್ಬೇಕಿತ್ತು, ಬಟ್ ನಾನು ಇಲ್ಲ ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂದ್ರೆ ನಾನು ಆಡಿಯನ್ಸ್ ಚೇರ್ ಅಲ್ಲಿ ಕುತ್ಕೊಂಡು ನೋಡ್ತೇನೆ. ಎಡಿಟಿಂಗ್ ಮಾಡಿದ್ಮೇಲೆ ನಾನು ಹೆಂಗಂದ್ರೆ ಆಸ್ ಅ ಆಡಿಯನ್ಸ್ ಅಂಡ್ ಫಸ್ಟ್ ಅದು ನನಗೆ ಎಡಿಟರಿಗೆ ಸ್ಯಾಟಿಸ್ಫೈ ಆಗಿದೆ. ನಾನಂದೆ ಇಲ್ಲ, ಐ ವಿಲ್ ಸ್ಟಾಪ್, ರೀಶೂಟ್ ಮಾಡ್ಕೊಂಡು ಬರೋಣ. ಐ ನೋ ಇಟ್ಸ್ ಯಾಕಂತಂದ್ರೆ ಒಂದು ಸೀನ್ ಶೂಟ್ ಮಾಡ್ಬೇಕಂತಂದ್ರೆ ನಾವು ಹೇರ್ ಸ್ಟೈಲು ಮೇಕಪ್ ಮನ್ನು ನಾನೇ ಆದೆ. ದೆನ್ ಹೇರ್ ಸ್ಟೈಲ್ ಒಂದು ನಾನು ಆಗ್ಲಿಲ್ಲ, ಡ್ರೆಸ್ ಡಿಸೈನರ್, ಎಡಿಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ವಾಟರ್ ಗರ್ಲ್, ವಾಟರ್ ಬಾಯ್, ಆಫ್ಕೋರ್ಸ್ ಲೈಟ್ ವುಮನ್ ಆ ತರ. ಹೀಗಾಗಿ ಎಡಿಟಿಂಗ್ ಈಗ ನಾವು ಇವ್ರು ಮೂವಿ ಆಸ್ ಅ ಡೈರೆಕ್ಟರ್ ಮೂವಿ ಒಂದ್ ಹೇಳಿದ್ರು, ಆಸ್ ಅ ಅಸಿಸ್ಟೆಂಟ್ ಡೈರೆಕ್ಟರ್ ನನಗೂ ಗೊತ್ತು ಮೂವಿ ಈ ತರ ಬರುತ್ತೆ ಅಂತ. ಆದ್ರೆ ಆಸ್ ಅ ಎಡಿಟರ್ ಆಗಿ ವರ್ಕ್ ಮಾಡುವಾಗ ಓಕೆ ನಾನ್ ಅನ್ಕೊಂಡೆ ಎಡಿಟರ್ ಕೈಯಲ್ಲಿ ಇರುತ್ತೆ ಎಂಟೈರ್ ಮೂವಿ ಯಾವ ತರ ತೋರಿಸ್ಬೇಕು, ಅವ್ರು ಏನ್ ತರ ಜನಕ್ ತೋರಿಸ್ತಾರಲ್ವಾ, ಎಂಡ್ ಆಫ್ ದ ಪ್ರಾಡಕ್ಟ್ ಅದೇ ಹೋಗುತ್ತೆ, ಅದೇ ಕನ್ವೆ ಆಗುತ್ತೆ ಅಂತ ನಾನು ಅದು ಎಂಟೈರ್ ಪ್ರೊಸೆಸ್ ಫಾಲೋ ಮಾಡಿ ಎಡಿಟಿಂಗ್ ಮಾಡಿದ್ಮೇಲೆ ಇಟ್ಸ್ ನಾಟ್ ಸೋ ಈಸಿ ಜಾಬ್ ಎಡಿಟರ್ಸಿಗೆ ಅಂತ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ. ಬಟ್ ಇದರಿಂದ ತುಂಬಾ ಎಡಿಟಿಂಗ್ ಟೆಕ್ನಿಕಲಿನೂ ಕಲಿತೆ ಅಂಡ್ ಎಡಿಟಿಂಗ್ ವರ್ಡ್ಸ್ ಎಲ್ಲ ಏನೇನ್ ಬರುತ್ತೆ, ತುಂಬಾ ಕಲರ್ ಗ್ರೇಡಿಂಗು ಅಂಡ್ ಯಾವ ಥೀಮ್ ಅಲ್ಲಿ ನಾವು ಮೂವಿ ತೋರಿಸ್ಬೇಕು. ಓಕೆ ಇದು ಲವ್ ಸ್ಟೋರಿ ಅಂತ ತಕ್ಷಣ ನಾನು ಈ ಸರಿ ಸಿಂಪಲ್ ಥೀಮ್ ಇಟ್ಟೆ, ಹಾಗೆ ಈಚ್ ಥೀಮ್ ಇರುತ್ತೆ ಎಲ್ಲ ಇರುತ್ತೆ ಅಂತ ಅವಾಗ ಗೊತ್ತಾಯ್ತು. ಓಕೆ ಎಡಿಟರ್ದು ಇಟ್ಸ್ ಕೈಂಡ್ ಆಫ್ ಡೈರೆಕ್ಟರ್ ಶೂಟ್ ಮಾಡಿ ಕೊಟ್ಟ ತಕ್ಷಣ ಅದು ಜಸ್ಟ್ ರಾ ಇರುತ್ತೆ, ಅದನ್ನ ನೀವು ಎಲ್ಲಿ ಜಸ್ಟ್ ಬ್ಯೂಟಿಫೈ ಆರ್ ನೀವು ಸ್ಲೋ ಮೋಷನ್ ಎಲ್ಲಿ ಇಡ್ಬೇಕು, ಫಾಸ್ಟ್ ಎಲ್ಲಿ ಇಡ್ಬೇಕು, ಅದು ಎಲ್ಲಾನು ಈಚ್ ಅಂಡ್ ಎವ್ರಿಥಿಂಗ್ ಒಂದು ಸ್ಮಾಲ್ ಪ್ರಾಜೆಕ್ಟ್ ಇಂದಾನೇ ಗೊತ್ತಾಯ್ತು ಅಂತ ಹೇಳ್ಬೋದು. ತುಂಬಾ ಹ್ಯಾಟ್ ಅಂಡ್ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ತುಂಬಾ ಹ್ಯಾಟ್ಸ್ ಹಾಕೊಂಡಾಗ ತುಂಬಾ ಸ್ಟ್ರೈನು ಆಗುತ್ತೆ. But we will have appreciation for every technician who is involved in the filmmaking. Hats off to everybody. I So agree, that's what totally. I can say. Yakandre we have felt the pain of every technician in the making project. Yeah. Absolutely. Yeah, thank you. ಎಲ್ಲ ನೀವು ಹಂಚ್ಕೊಂಡಿದ್ದಕ್ಕೆ. ಐ ಥಿಂಕ್ ವಿ ಆರ್ ಡನ್ ಹಿಯರ್ ಆಲ್ಮೋಸ್ಟ್. ಅಂಡ್ ನಾನು ಇನ್ನೂ ನೀನಾರು ನಿಮ್ಗೆ ಹೇಳಕ್ಕಿತ್ತ, ಶೇರ್ ಮಾಡಕ್ಕಿತ್ತ, ವಾಟ್ ಐ ವುಡ್ ಆಸ್ಕ್ ಇಸ್ ವಾಟ್ ಇಸ್ ದ ಬೆಸ್ಟ್ ಮೆಮೊರಿ, ಇಫ್ ಯು ಕ್ಯಾನ್ ಶೇರ್ ಯುವರ್ ಬೆಸ್ಟ್ ಮೆಮೊರಿ ಔಟ್ ಆಫ್ ದಿಸ್ ಹೋಲ್ ಎಕ್ಸ್ಪೀರಿಯನ್ಸ್. ನೀವು ಹೇಳಿ, ಉಮಾ ಹೇಳಿ, ಆಮೇಲೆ ಬಸವರಾಜ್ ಅವ್ರು ಹೇಳಿ, ಬಿಕಾಸ್ ನಾಟ್ ನೆಸರಿ ದಟ್ ಯು ಬೋತ್ ಹ್ಯಾವ್ ದ ಸೇಮ್ ಮೆಮೊರಿ ಅಂಡ್ ಎಕ್ಸ್ಪೀರಿಯನ್ಸ್ ಅಂತ ಅದಕ್ಕೆ. ಹೇಳಿ. Uma first. I mean, woman first, Uma first. ನನಗೆ ಈ ಮೂವಿ ಮಾಡ್ತಾ
ಈಚ್ ಸೀನ್ ಅಲ್ಲಿ ನಾವು ಶೂಟ್ ಮಾಡುವಾಗ ತುಂಬಾ ಬ್ಲೂಪರ್ಸ್ ತರ ಸೀನ್ ಬಂತು. ಇವಾಗೂ ಕೂಡ ಅದನ್ನ ನೋಡಿ ನಗ್ತಾ ಇರ್ತೇವೆ. ಓ, ಇದು ಎಷ್ಟು ಚೆನ್ನಾಗಿ, ಅದನ್ನ ತೆಗೆಯುವಾಗ ನಾವು ಓ ಎಷ್ಟು ಪೇನ್ ಆಗ್ತಾ ಇದೆ ಅನ್ಸಿತ್ತು. ಬಟ್ ಆ ಮೂಮೆಂಟ್ ಅನ್ನ ಈಗ ನೆನೆಸ್ಕೊಂಡು ಆ ಜರ್ನಿ ನೆನೆಸ್ಕೊಂಡ್ರೆ ತುಂಬಾನೇ ಖುಷಿ ಆಗತ್ತೆ. ಅಂಡ್ ಲಾಸ್ಟ್ ಸೀನ್ ಅಲ್ಲಿ ನಾವು ತೋರ್ಸಿರೋದು ನಾವೇನ್ ಕನ್ವೆ ಮಾಡ್ಬೇಕಂತ ಅನ್ಕೊಂಡಿದ್ವಲ್ವಾ, ಒಂದ್ ರಿಲೇಶನ್ಶಿಪ್ ಅಲ್ಲಿ ಎಲ್ಲ ಇರ್ಬೇಕು ಗಂಡ ಹೆಂಡತಿ ಅಂತಂದ್ರೆ, ಅದೊಂದು ಜರ್ನಿನ ನಾವ್ ಯಾವ ತರ ತೋರಿಸ್ಬೇಕು, ದಟ್ ವಿದಿನ್ ಶಾರ್ಟ್ 17 ಮಿನಿಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಲಾಸ್ಟ್ ಸೀನ್ ಅಲ್ಲಿ ತೋರ್ಸಿದ್ವಿ, ಕನ್ವೆ ಮಾಡಿದ್ವಿ. ಅಂಡ್ ಆ ಸೀನ್ಸ್ ಶೂಟ್ ಮಾಡಿದ್ವಿ, ಅದು ತುಂಬಾನೇ ಚೆನ್ನಾಗ್ ಅನಿಸ್ತು. ಈಚ್ ಸೀನ್ ಅನ್ನ ನೆನೆಸ್ಕೊಂಡು ಮಾತಾಡ್ತಾ ಇರ್ತೇವೆ ಅಂಡ್ ಎಲ್ಲ ಫ್ರೆಂಡ್ಸ್ ಜೊತೆ ಜೋಕ್ ಮಾಡ್ತಾ ಇರ್ತೇವೆ. ಸೊ ಆ ಎಂಟೈರ್ ಜರ್ನಿ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಇಟ್ಸ್ ರಿಯಲಿ ಅ ಗುಡ್ ಮೆಮರಿ ಫಾರ್ ಮೀ. ಸೊ ಇದು ಆಕ್ಚುಲಿ ಒಂದು ಅಂತಂದ್ರೆ ನಮ್ದು ಯು ಬಿ ಕ್ರಿಯೇಟಿವ್ ಅಂತ ಒಂದು ತಂಡ ಮಾಡ್ಕೊಂಡಿದೀವಿ ನಾವು, ಗ್ರೂಪ್ ಇದೆ. ಸೊ ಆಸ್ ಪಾರ್ಟ್ ಆಫ್ ದ ಯು ಬಿ ಕ್ರಿಯೇಟಿವ್, ಇಟ್ ಹ್ಯಾಸ್ ಟೂ ಮೀನಿಂಗ್. ಯು ಬಿ ಕ್ರಿಯೇಟಿವ್ ಅಂತ, ಸೊ ನೀನು ಕ್ರಿಯಾಶೀಲನಾಗಿರು ಅಂತ. ಅಟ್ ದ ಸೇಮ್ ಟೈಮ್ ಇಟ್ ಗಿವ್ಸ್ ಅ ಮೀನಿಂಗ್ ಆಫ್ ಓಕೆ ಯು ಬಿ ಉಮಾ ಅಂಡ್ ಬಸವರಾಜ್ ಕ್ರಿಯೇಟಿವ್ ಗ್ರೂಪ್ ಅಂತಂದು ಆಗತ್ತೆ. ಸೊ ದಟ್ಸ್ ಹೌ ಇಟ್ ಬಿಕೇಮ್ ಯು ಬಿ ಕ್ರಿಯೇಟಿವ್ ಗ್ರೂಪ್. ಸೊ ಯು ಬಿ ಕ್ರಿಯೇಟಿವ್ ಗ್ರೂಪ್ ಇಂದ ಇದು ಒಂದು ಮೊದಲೇ ಚೊಚ್ಚಲ ಇದು ಅಂತ ಮೂವಿ ಅಂತ ನಮ್ಗೆ ತುಂಬಾ ಖುಷಿ ಇದೆ, ಹಾಗೂ ಹೆಮ್ಮೆನೂ ಇದೆ ನಮ್ಮಿಬ್ರಿಗೂ. ಸೊ ಒಳ್ಳೆ ಮೊಮೆಂಟ್ ಅಪ್ಪ ಅಂತಂತಂದ್ರೆ ಆಕ್ಚುಲಿ ಓಕೆ ಇವತ್ತು ಅವಳಿಗೆ ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ಸೀನ್ ಅಲ್ಲಿ ನಾವಿಬ್ರು ಒಬ್ರಿಗೊಬ್ರು ನೋಡ್ಬಿಟ್ಟು ವಿ ಕೈಂಡ್ ಆಫ್ ಶೇರ್ ದಟ್ ಎಕ್ಸ್ಪೀರಿಯನ್ಸ್ ಇನ್ ಟರ್ಮ್ಸ್ ಆಫ್ ವಿ ಲವ್ ಈಚ್ ಅದರ್ ಅಂತ ಹೇಳ್ಬಿಟ್ಟು ವಿ ಗಿವ್ ಇಟ್. ಅಂಡ್ ಸಮ್ ಆಫ್ ಮೈ ಫ್ರೆಂಡ್ಸ್ they just made a comment that look was so genuine anta ಹೇಳ್ಬಿಟ್ಟು. If whoever is looking, I mean seeing the movie, watching the movie alla, if they carefully, if they have observed, that look was very genuine. Literally I was very emotional at on that day, at that moment. It was very very connecting for me. So that will be my best memory in that entire movie at the making anta ಹೇಳ್ಬೋದು. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಬೆಸ್ಟ್ ಮೆಮೊರೀಸ್. ಆಲ್ ಐ ವುಡ್ ಸೇ ಇಸ್ 25 ವರ್ಷ ಆಯ್ತು ಮದ್ವೆ ಆಗಿ ಅಂತ ಅಂತೀರಾ. ನಿಮ್ ಮಧ್ಯ ನಡುವೆ ಇರುವಂತಹ ಪ್ರೀತಿನ ನೋಡಿದ್ರೆ ಈಗಿನ್ನೂ ಹೊಸದಾಗಿ ಬಂದಿರುವಂತ ಮದುಮಗಂತರ ಅನ್ನಿಸ್ತೀರಾ. ಎಲ್ಲರೂ 25ನೇ ಆನಿವರ್ಸರಿಗೆ ನಿಮಗ್ ಗಿಫ್ಟ್ ಕೊಡೋ ಬದಲು ನೀವೇ ಇಡೀ ಪ್ರಪಂಚಕ್ಕೆ ಒಂದು ಗಿಫ್ಟ್ ಕೊಟ್ಟಿದ್ದೀರಾ ಈ ಸಿನಿಮಾನ ಅಂತ ಹೇಳ್ಬೋದು ನಾನು. ತುಂಬಾ ಅದ್ಭುತವಾಗಿ ನಟಿಸಿದ್ದೀರಾ ಇಬ್ರುನು. ಅಂದ್ರೆ ನಾಟ್ ಜಸ್ಟ್ ಆಕ್ಟಿಂಗ್, ಸೆವ್ರಲ್ ಹ್ಯಾಟ್ಸ್ ಯು ಹ್ಯಾವ್ ವರ್ನ್ ಅಂಡ್ ಮೇಡ್ ದಿಸ್ ಅ ಹ್ಯೂಜ್ ಸಕ್ಸಸ್. ತುಂಬಾ ಅಭಿನಂದನೆಗಳು ನಿಮ್ಗೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ರೆಡ್ ಕಾರ್ಪೆಟ್. ನಿಮ್ಗೆ ಒಳ್ಳೇದಾಗ್ಲಿ. ಬೆಸ್ಟ್ ವಿಶಸ್ ಫ್ರಮ್ ಮೀ ಅಂಡ್ TKSFF ಇಂದ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋ ಇಂದ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮಾನಸ ಅವರೇ, ಧನ್ಯವಾದಗಳು ಹಾಗೂ TKSS. ಥ್ಯಾಂಕ್ ಯು.